ಈ ಸಮಯ ನೋಡಿದರೆ ಭಾದ್ರಪದ ಮಾಸ, ಸನ್ನಿಧಾನ ಭಾಗವತೋತ್ತಮರಾಗಿರತಕ್ಕಂತಹ ಪ್ರಹ್ಲಾದರಾಜರ ಅವತಾರಭೂತರಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಸನ್ನಿಧಾನ. ಇನ್ನು ಗ್ರಂಥ ನೋಡಿದರೆ ಕಲೌ ಕೀರೇಣ ಭಾಷಿತಂ ಎಂಬುದಾಗಿ ಹೇಳಿದಂತೆ ನಾವು ಮಾಡ್ತಕ್ಕಂತಹ ಏನು ಪಾಪಗಳಂತಹ ಏನು ರೋಗ ಇದೆ, ಈ ಪಾಪಗಳೆನ್ನುವ ರೋಗವನ್ನು ನಾಶ ಮಾಡೋದಕ್ಕೆ ಶ್ರೀಮದ್ ಭಾಗವತ ಗ್ರಂಥ ಔಷಧಿ ರೂಪದಲ್ಲಿ ಇದೆಯಂತೆ. ಇಂತಹ ಔಷಧಿ ರೂಪದಲ್ಲಿರುವ ಗ್ರಂಥದ ಶ್ರೀಮದ್ ಭಾಗವತದ ಪ್ರವಚನವನ್ನ ರೋಗಹರಣ್ಯ ಕೃಪಾ ಸಾಗರ ಶ್ರೀಗುರು ಗುರು ರಾಘವೇಂದ್ರ ದಯಪಾಲಿತೋ ಎಂಬುದಾಗಿ ಹೇಳಿದಂತೆ ಭವರೋಗ ನಿವಾರಕರಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿ ಈ ಶ್ರೀಮದ್ ಭಾಗವತ ಪ್ರವಚನವನ್ನು ಕೇಳುವಂತಹದ್ದು ಮತ್ತು ಹೇಳುವಂತಹದ್ದು ಎರಡೂ ದೊಡ್ಡ ಭಾಗ್ಯ. ಇಂತಹ ಭಾಗ್ಯವನ್ನು ಕರುಣಿಸಿಕೊಟ್ಟಿರತಕ್ಕಂತಹ ಪೂಜ್ಯ ಗುರುಗಳು ಈ ಭಾಗವತ ಪ್ರಾರಂಭೋತ್ಸವದ ಪ್ರಾರಂಭದಲ್ಲಿ ಅನುಗ್ರಹ ಸಂದೇಶವನ್ನ ನೀಡಬೇಕೆಂಬುದಾಗಿ ಪೂಜ್ಯ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾರೆ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಜಲಜ್ಯೇಷ್ಠ ನಿಭಾಗಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಸರ್ವೇ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದ ಕಾಲ ಚಾತುರ್ಮಾಸ್ಯ ಕಾಲ, ಅದರಲ್ಲಿಯೂ ಕೂಡ ಈ ಯಾವ ಭಾದ್ರಪದ ಮಾಸ ಪೃಷ್ಠಪದ ಮಾಸ ಎಂಬುದಾಗಿ ಪ್ರಸಿದ್ಧವಾಗಿದೆ. ಈ ಭಾದ್ರಪದ ಶುಕ್ಲ ಪ್ರತಿಪತ್ತಿನಿಂದ ಹುಣ್ಣಿಮೆಯ ತನಕ ಈ 15 ದಿನ ಈ ಪಕ್ಷದಲ್ಲಿ ವಿಶೇಷವಾಗಿ ಭಗವಂತನ ಮಹಿಮಾ ಪ್ರತಿಪಾದಕವಾದ ಪುರಾಣ ರಾಜ ಎಂಬುದಾಗಿ ಪ್ರಸಿದ್ಧವಾದ ಭಾಗವತದ ಅತ್ಯಂತ ಶ್ರವಣ ಮನನಗಳು ಅತ್ಯಂತ ಶಾಸ್ತ್ರ ಸಂಪ್ರದಾಯ ವಿಹಿತವಾದಂತಹ ಒಂದು ಕಾರ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಭಾಗವತ ಪ್ರತಿಪಾದ್ಯರಾದ ಭಾಗವತೋತ್ತಮರಾದ ಗುರುಸಾರ್ವಭೌಮರ ದಿವ್ಯ ಸನ್ನಿಧಾನದಲ್ಲಿ ಈ ಭಾಗವತ ಪ್ರವಚನ ಕಾರ್ಯಕ್ರಮವನ್ನ ಆಯೋಜಿಸಿ ತನ್ಮೂಲಕವಾಗಿ ಹರಿಗುರುಗಳ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಭಾಗವತದ ಬಗ್ಗೆ ಹೇಳುವಾಗ ಯದ್ವೈ ಭಾಗವತಂ ಶಾಸ್ತ್ರಂ ಭಗವದ್ ರೂಪ ಮುಚ್ಯತೆ ಎಂಬುದಾಗಿ ಹೇಳಿದಂತೆ ಈ ಭಾಗವತವನ್ನ ಪುರಾಣ ಅಂತ ಮಾತ್ರ ಅಲ್ಲದೆ ಶಾಸ್ತ್ರ ಎಂಬುದಾಗಿ ಕರೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಭಗವಂತನ ಒಂದು ಸಾಕ್ಷಾತ್ತಾಗಿ ಒಂದು ಶರೀರ, ಇದೊಂದು ರೂಪ ಎಂಬುದಾಗಿ ಕರೆದಿದ್ದಾರೆ. ಅಪ್ರಾಕೃತನಾದಂತಹ ಭಗವಂತನಿಗೆ ಈ ಯಾವ ಭಾಗವತವನ್ನ ತನ್ನ ರೂಪ ಎಂಬುದಾಗಿ ಹೋಲಿಸಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅಂತಹ ಭಾಗವತ 12 ಸ್ಕಂದಾತ್ಮಕವಾದಂತಹದ್ದು, ಶತವಿಚ್ಛೇದ ಸಂಹಿತವಾಗಿರ್ತಕ್ಕಂತಹ ಭಾಷಾತ್ರಯಗಳಿಂದ ಕೂಡಿರತಕ್ಕಂತಹ ಈ ಯಾವ ಪುರಾಣವನ್ನ ಸಾತ್ವಿಕ ಪುರಾಣಗಳಲ್ಲಿ ಸಾತ್ವಿಕ ಎಂಬುದಾಗಿ ಕರೆದಿದ್ದಾರೆ. ಈ ಭಾಗವತ ಶಾಸ್ತ್ರದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಭಾಗವತದ ಶ್ರೀರಮಣ ತವಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು, ಬಾದರಾಯಣ ಕೃತ ಭಾಗವತದಲ್ಲಿ ಆದರವೇ ಹುಟ್ಟಲಿಲ್ಲ ಎಂಬುದಾಗಿ. ಯಾರಿಗೆ ವೇದವ್ಯಾಸ ದೇವರಿಂದ ರಚಿತವಾದ ಸಾತ್ವಿಕ ಪುರಾಣಗಳಲ್ಲಿ ಒಂದಾದಂತಹ ಭಾಗವತದಲ್ಲಿ ಆಧಾರ ಎಂಬುದಾಗಿ ಪುಟ್ಟೋದಿಲ್ಲ, ಅವರಿಗೆ ಭಗವಂತನ ಪಾದದ ಒಂದು ಲಾಭ ಅನ್ನುವಂತಹದ್ದೇ ಆಗೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಶ್ರೇಷ್ಠವಾದ ಪುರಾಣದ ಪ್ರವಚನ ಇಂದಿನಿಂದ ಈ ಕ್ಷೇತ್ರದಲ್ಲಿ ನಡೆಯಲಿದೆ. ಪ್ರವಚನನ್ನ ನಡೆಸಿಕೊಡ್ತಕ್ಕಂಥ ಅವರು
ನಮ್ಮವರೇ ಆದಂತಹ ಒಳ್ಳೆ ವಾಗ್ಮಿಗಳು, ಸಂಶೋಧಕರು, ಅನೇಕ ಲೇಖನಗಳನ್ನು ಬರೆದು ತನ್ಮೂಲಕವಾಗಿ ಪುರಾಣಗಳ, ಉಪನಿಷತ್ತುಗಳ ಕಥಾ ಸಂಕಲನ ಮೊದಲಾದಂತಹ ಕೃತಿಗಳನ್ನ ಓದುಗರ ಪ್ರಪಂಚಕ್ಕೆ, ಸಾಧಕರ ಪ್ರಪಂಚಕ್ಕೆ ನೀಡಿರತಕ್ಕಂತಹ ವಿದ್ವಾನ್ ರಾಮವಿಠಲಾಚಾರ್ಯರು ಇಂದಿನಿಂದ ಈ ಪ್ರವಚನವನ್ನು ನಡೆಸಿಕೊಡ್ತಾರೆ. ಇಂದು ಮತ್ತೊಂದು ವಿಶೇಷವಾದ ಪರ್ವವೂ ಕೂಡ ಸೇರಿದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾವತಾರವಾದ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರ ಒಂದು ಅನುಜರಾಗಿ ಪ್ರಹ್ಲಾದರಾಗಿ ಅವತರಿಸಿ, ವಿಶೇಷವಾಗಿ ಪ್ರಹ್ಲಾದರ ಅವತಾರ ರೂಪವಾಗಿ ಅವತರಿಸಿರತಕ್ಕಂತಹ ದಾಸ ಚತುಷ್ಟಯರಲ್ಲಿ ಒಬ್ಬರಾದ ಜಗನ್ನಾಥದಾಸರ ಒಂದು ಪರ್ವ ದಿನವೂ ಇಂದಾಗಿದೆ. ಜಗನ್ನಾಥದಾಸರು ಸಮಗ್ರವಾದ ವೇದ, ಇತಿಹಾಸ, ಪುರಾಣಗಳ, ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳ ಸಾರ ಸರ್ವಸ್ವವನ್ನ ಪಟ್ಟಿಗಿಳಿಸಿ ಯಾವ ಹರಿಕಥಾಮೃತ ಸಾರವೆಂಬತಕ್ಕಂತಹ ವಿಶ್ವಕೋಶದಂತೆ ಇರತಕ್ಕಂತಹ ಮಹಾಗ್ರಂಥವನ್ನು ಕೂಡ ಸಾಧಕ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಮಹಾನುಭಾವರಾಗಿದ್ದಾರೆ. ಹರಿಕಥಾಮೃತ ಸಾರದ ಬಗ್ಗೆ ಹೇಳ್ತಾರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು ಅಂತಂದಿದ್ದಾರೆ. ಈ ಹರಿಕಥಾಮೃತ ಸಾರಕ್ಕೆ ಅನುಬಂಧ ಚತುಷ್ಟಯಗಳನ್ನು ಹೇಳ್ತಾ, ಯಾರು ಈ ಗ್ರಂಥಕ್ಕೆ ಅಧಿಕಾರಿಗಳು ಅಂತಂದ್ರೆ ಯಾರೋ ಬೀದಿಯಲ್ಲಿ ಹೋಗುವವರು, ಹರಟೆ ಹರಡುವವರಲ್ಲ, ಪರಮ ಭಗವದ್ ಭಕ್ತರು ಎಂಬುದಾಗಿ ಹೇಳಿದ್ದಾರೆ. ಭಗವಂತನಲ್ಲಿಯೇ ಯಾವಾಗಲೂ ಕೂಡ ತಲ್ಲೀನವಾದಂತಹ ಮನಸ್ಸನ್ನು ಹೊಂದಿದವರು, ಸಾಧನಾ ಮಾರ್ಗವನ್ನೇ ವಿಶೇಷವಾಗಿ ಆರಿಸಿಕೊಂಡಂತಹ ಸಚೇತನರಿಗೆ ಈ ಗ್ರಂಥಕ್ಕೆ, ಸಚೇತನರು ಈ ಗ್ರಂಥಕ್ಕೆ ಅಧಿಕಾರಿಗಳು ಎಂಬುದಾಗಿ ಹೇಳಿದ್ದಾರೆ. ಇದು ಸಾಮಾನ್ಯ ಕೃತಿ ಅಲ್ಲ, ಇದು ವಿಶ್ವಕೋಶ, ಹರಿದಾಸ, ಕನ್ನಡ ಹರಿದಾಸ ಸಾಹಿತ್ಯದ ಒಂದು ವಿಶ್ವಕೋಶವಾಗಿದೆ. ಈ ಕೋಶವನ್ನ ಜಗತ್ತಿಗೆ ನೀಡಿರ್ತಕ್ಕಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಜಗನ್ನಾಥದಾಸರು ಸಮಗ್ರವಾದ ವಿದ್ಯೆಯನ್ನ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾಗಿರ್ತಕ್ಕಂತಹ ನಮ್ಮ ಮಧ್ವಾಚಾರ್ಯರ, ಪದ್ಮನಾಭ ತೀರ್ಥರ, ಜಯತೀರ್ಥರ, ರಾಘವೇಂದ್ರ ಸ್ವಾಮಿಗಳವರ ಸಾಕ್ಷಾತ್ ಪರಂಪರೆಯಲ್ಲಿ ಬಂದಂತಹ ವರದೇಂದ್ರ ತೀರ್ಥರು, ಧೀರೇಂದ್ರ ತೀರ್ಥರು, ಇವರುಗಳಲ್ಲಿ ಸಮಗ್ರವಾದ ಶಾಸ್ತ್ರವನ್ನ ವಿಶೇಷವಾಗಿ ಉಪದೇಶ ರೂಪವಾಗಿ ಪಡೆದು ಎಲ್ಲ ರೀತಿಯ ಶಿಷ್ಯತ್ವವನ್ನು ಅವರಲ್ಲಿ ವಹಿಸಿದ್ದಾರೆ. ಅವರಿಗೆ ವಿದ್ಯಾ ಶಿಷ್ಯರೂ ಹೌದು ಮತ್ತು ಮಠದ ಪೀಠ ಪರಂಪರೆಯ ಶಿಷ್ಯರೂ ಆಗಿ ಬಂದಿರತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರು. ಅಂತಹ ಮಹಾನುಭಾವರ ದಿವ್ಯ ಕಾರ್ಯಕ್ಷೇತ್ರ ಇಲ್ಲಿಗೆ ಸಮೀಪದಲ್ಲಿರತಕ್ಕಂತಹ ರಾಯಚೂರು ಜಿಲ್ಲೆಯ ಮಾನವಿ ಕ್ಷೇತ್ರದಲ್ಲಿದೆ. ಅಲ್ಲಿ ಶ್ರೀಮಠದ ವತಿಯಿಂದ ಇಂದು ವಿಶೇಷವಾದ, ನಿನ್ನೆ ಇಂದು ನಾಳೆ 3 ದಿನಗಳ ಕಾಲ ವಿಶೇಷವಾದ ಆರಾಧನಾ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಆಯೋಜಿಸಿದ್ದೇವೆ. ಅದೇ ರೀತಿಯಾಗಿ ದೇಶದ ವಿವಿಧ ಸ್ಥಳಗಳಲ್ಲಿಯೂ ಕೂಡ ಜಗನ್ನಾಥದಾಸರ ಈ ಪುಣ್ಯತಿಥಿಯನ್ನ ಪುರಸ್ಕರಿಸಿ ಎಲ್ಲ ಕಡೆಯಲ್ಲಿಯೂ ಕೂಡ ಅನುಷ್ಠಾನ ಅನ್ನುವಂತಹದ್ದು ನಡೀತಾ ಇದೆ. ಅಂತಹ ಪರ್ವ ದಿನವೂ ಇಂದಾಗಿದೆ. ಹೀಗೆ 2 ನಿಮಿತ್ತಗಳು ಸೇರಿರ್ತಕ್ಕಂತಹ ಈ ಶುಭ ದಿನದಂದು ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ಭಾಗವತದ ಪ್ರವಚನ ಕಾರ್ಯಕ್ರಮ ಅನ್ನುವಂತಹದ್ದನ್ನ ನಡೆಸಿಕೊಡ್ತಾ ಇದ್ದಾರೆ ನಮ್ಮವರೇ ಆದಂತಹ ನಮ್ಮ ವಿದ್ವಾಂಸರಾದ ರಾಮವಿಠಲಾಚಾರ್ಯರು. ಇಲ್ಲಿ ಸಕಲ ಆಸ್ತಿಕರು, ಶ್ರೋತೃ ವರ್ಗದವರು ಕೂಡ ಭಕ್ತಿ ಶ್ರದ್ಧೆಗಳಿಂದ ಇಲ್ಲಿ ಆಸೀನರಾಗಿ ಇಲ್ಲಿ ನಡೆಯುವಂತಹ ಭಾಗವತದ ಕಥಾ ಪ್ರವಚನವನ್ನ, ಪ್ರಮೇಯಗಳನ್ನೆಲ್ಲವನ್ನು ಶ್ರವಣ ಮಾಡಿ ಮನನ ಮಾಡಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಮೂಲಕವಾಗಿ ಎಲ್ಲರಿಗೂ ಸೂಚಿಸುತ್ತಾ ನಿರ್ವಿಘ್ನವಾಗಿ ಪ್ರವಚನ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನ ನಮ್ಮ ಉಪಾಸ್ಯ ಮೂರ್ತಿಯಾದ ರಾಘವೇಂದ್ರ ತೀರ್ಥಗುರು ಅಂತರ್ಗದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗದ ಚತುರ್ಯುಗ ಮೂರ್ತಿ ಬ್ರಹ್ಮಕರ ರಚಿತ ಮೂಲ ರಾಮದೇವರ ಅಡಿದಾವರೆಗಳಲ್ಲಿ ಸಲ್ಲಿಸುವ ಮೂಲಕ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ. ಶ್ರೀಮದ್ ಭಾಗವತ ಸಾಕ್ಷಾತ್ ಭಗವಂತನ ರೂಪವೇ ಆಗಿದೆ ಎಂಬುವ ವಿಶಿಷ್ಟವಾದ ತತ್ವವನ್ನು, ಜೊತೆಗೆ ಇವತ್ತು ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವ, ಅದರ ಅಂಗವಾಗಿ ಶ್ರೀ ಜಗನ್ನಾಥದಾಸರ ಒಂದು ಮಹಿಮೆಯನ್ನು ಕೂಡ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಅನಂತಾನಂತ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ, ಪೂಜ್ಯ ಆಚಾರ್ಯರು ಶ್ರೀಮದ್ ಭಾಗವತದ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಎಂಬುದಾಗಿ
श्रीगुरुभ्यो नमः। हरि ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಪರಮ ಪವಿತ್ರವಾದ ಶ್ರೀ ರಾಘವೇಂದ್ರ ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಮತ್ತು ಅವರ ಪಾದ ಪದ್ಮಾರಾಧಕರಾದ ಪೂಜ್ಯ ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ತುಂಗಾ ನದಿಯ ತೀರದಲ್ಲಿ ಗಂಗಾ ನದಿಯ ತೀರದಲ್ಲಿ ನಡೆದ ಭಾಗವತವನ್ನ ತುಂಗಾ ನದಿಯ ತೀರದಲ್ಲಿ ಶ್ರವಣ ಮಾಡುವ ಯೋಗ ನಮಗೆಲ್ಲರಿಗೂ ಕೂಡ ಒದಗಿ ಬಂದಿದೆ. ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಈ ಸದವಕಾಶವನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹಿಂದೆ ಸುಷಿಮಿಂದ ತೀರ್ಥರ ಕಾಲದಲ್ಲಿ ಇಲ್ಲೊಮ್ಮೆ ಭಾಗವತ ಸಪ್ತಾಹ ನಡೆದಿತ್ತು. ಹೌದು ಹೌದು, ಭಾಗವತ ಮಹಾತ್ಮೆ ಒಳಗೆ ತುಂಗಾ ನದಿ ತೀರದಲ್ಲೂ ಭಾಗವತ ಪ್ರವಚನ ನಡೆದ ಸಂಗತಿ ಭಾಗವತ ಮಹಾತ್ಮೆ ಒಳಗೆ ಉಲ್ಲೇಖ ಇದೆ. ಅದರಂತೆ ಅಂಥ ಒಂದು ಪುಣ್ಯಕ್ಷೇತ್ರ, ಪುಣ್ಯತೀರ್ಥ, ಪುಣ್ಯ ಗ್ರಂಥ ಮತ್ತು ಪುಣ್ಯಾತ್ಮರ ಸನ್ನಿಧಾನ, ಇಂತಹ ಅನೇಕ ಸದವಕಾಶಗಳನ್ನ ಹರಿವಾಯು ಗುರುಗಳು ನಿಮ್ಮೆಲ್ಲರಿಗೂ ಕೂಡ ಸಾಧನೆಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಈ ಭಾದ್ರಪದ ಮಾಸಕ್ಕೆ ಪ್ರೋಷ್ಠಪದ ಮಾಸ ಅಂತ ಹೆಸರು. ಭಾದ್ರಪದ ಮಾಸದ ಹುಣ್ಣಿಮೆಗೆ ಪ್ರೋಷ್ಠಪದಿ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಮಾಡುವ ಭಾಗವತಕ್ಕೆ ಪ್ರೋಷ್ಠಪದಿ ಭಾಗವತ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಇಂದಿನಿಂದ ನವಮಿಯಿಂದ ಹುಣ್ಣಿಮೆಯವರೆಗೆ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಭಾಗವತವನ್ನು ಉಪದೇಶ ಮಾಡದ ಪರ್ವಕಾಲ. ಹಾಗಾಗಿ ಯಾವತ್ತು ಪರೀಕ್ಷಿತರಾಜರಿಗೆ ಶ್ರೀ ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡಿದರೋ ಅದೇ ಸಪ್ತಾಹದ ಅವಧಿಯಲ್ಲಿ ಇಂತಹ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಒದಗಿ ಬಂದಿದೆ. ಶ್ರೀಮದ್ ಭಾಗವತ ಅದು ಮೋಕ್ಷ ಸಾಧನವಾದ ಶಾಸ್ತ್ರ. ವೇದವ್ಯಾಸರು ಲೋಕದಲ್ಲಿ ತತ್ವಜ್ಞಾನ ಗೊಂದಲಮಯವಾದಾಗ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತರಾಗಿ ಭಗವಂತ ಸತ್ಯವತಿ ಪರಾಶರರ ಮೂಲಕ ವೇದವ್ಯಾಸರಾಗಿ ಅವತರಿಸಿ ವೇದಗಳನ್ನು ವಿಭಾಗ ಮಾಡಿ ಶಾಖೋಪಶಾಖೆಗಳಾಗಿ ವೇದದ ಪ್ರವಾಹವನ್ನ ಮುಂದಿನ ಜನರಿಗೆ ಅನುಗ್ರಹ ಮಾಡಿಕೊಟ್ಟು ವೇದಾರ್ಥ ನಿರ್ಣಾಯಕವಾದ ನ್ಯಾಯ ಗ್ರಥನಾತ್ಮಕವಾದ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟು ಎಲ್ಲ ಸಜ್ಜನರಿಗೆ ಮೋಕ್ಷಕ್ಕೆ ಬೇಕಾದ ತತ್ವಜ್ಞಾನದ ಸಾಧನ ಆಕರಗಳನ್ನು ಕೊಟ್ಟರು. ಆದರೆ ಯಾರಿಗೆ ವೇದಗಳನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಅರ್ಹತೆಗಳಿರಲ್ಲ, ಯಾರಿಗೆ ಬ್ರಹ್ಮಸೂತ್ರದ ಅಧ್ಯಯನ ಮತ್ತು ಅದನ್ನು ಅನುಸಂಧಾನ ಮಾಡಿಕೊಳ್ಳುವ ಸಾಮರ್ಥ್ಯ ಇರಲ್ಲ, ಅಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ವೇದ ತುಲ್ಯವಾದ ಮತ್ತೊಂದು ಕೃತಿಯನ್ನ ರಚನೆ ಮಾಡಿಕೊಡಬೇಕು ಅಂತ ಸಂಕಲ್ಪ ಮಾಡಿ ಮಹಾಭಾರತವನ್ನು ರಚನೆ ಮಾಡಿ
17 ಪುರಾಣಗಳನ್ನು ರಚನೆ ಮಾಡಿದ ಮೇಲೂ ಕೂಡ ಎಲ್ಲ ಸಜ್ಜನರಿಗೆ ಪ್ರತಿಯೊಂದು ಪದಗಳಲ್ಲಿ ಭಗವದ್ಭಕ್ತಿಯ ಒಂದು ವಿಜೃಂಭಣೆ ಆಗಬೇಕು. ಅಂತಹ ಮತ್ತೊಂದು ಸಮಾಧಿ ಭಾಷೆಯಿಂದ ಭಗವಂತನ ಮಹಿಮೆಯನ್ನ, ಭಗವದ್ಭಕ್ತರ ಮಹಿಮೆಯನ್ನು ತಿಳಿಸಿಕೊಡುವಂತಹ ಒಂದು ಶ್ರೇಷ್ಠ ಪುರಾಣ ಸಂಹಿತೆಯನ್ನು ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಾರದರ ಪ್ರಾರ್ಥನೆಯ ವ್ಯಾಜ ಮಾಡಿಕೊಂಡು ಜಗತ್ತಿಗೆ ಅನುಗ್ರಹ ಮಾಡಿ ಭಗವಂತನಲ್ಲಿ ತಪಸ್ಸು ಮಾಡಿ ಅವನ ಮಗನಾಗಿ ಅವತಾರ ಮಾಡಿದ ಶ್ರೀ ರುದ್ರದೇವರ ಅವತಾರರಾದ ಶುಕಾಚಾರ್ಯರಲ್ಲಿ ಸನ್ನಿಹಿತರಾದ ಶ್ರೀ ವಾಯುದೇವರಿಗೆ ಪ್ರಧಾನವಾದ ಅನುಗ್ರಹ ದೃಷ್ಟಿಯಿಂದ ವೇದವ್ಯಾಸರು ಶ್ರೀಮದ್ ಭಾಗವತ ಪುರಾಣ ಸಂಹಿತೆಯನ್ನು ತನ್ನ ಮಗನಾಗಿ ಅವತರಿಸಿದ ಶುಕಾಚಾರ್ಯರಿಗೆ ಉಪದೇಶ ಮಾಡಿ ಆ ಶುಕಾಚಾರ್ಯರು ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಂತಹ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿ ಅಲ್ಲಿ ಶ್ರವಣ ಮಾಡಿಕೊಂಡು ಬಂದ ಸೂತ ಪುರಾಣಿಕರು ಶೌನಕಾದಿಗಳ ಮಹರ್ಷಿಗಳಿಗೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ್ದಾರೆ. ಹೀಗೆ ಶ್ರೀಮದ್ ಭಾಗವತದ ಒಂದು ಪರಂಪರೆಯ ಧಾರೆ ಸಾಕ್ಷಾತ್ ಭಗವಂತನ ಮುಖದಿಂದ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತನೇ ಭಾಗವತವನ್ನು ಉಪದೇಶ ಮಾಡದ ಸಂಗ್ರಹವಾಗಿ ಅದನ್ನ ಬ್ರಹ್ಮದೇವರು ತನ್ನ ಮಗನಾದ ನಾರದರಿಗೆ ಉಪದೇಶ ಮಾಡಿದರು. ಈ ಸಂಕ್ಷೇಪದ ಭಾಗವತವನ್ನು ವೇದವ್ಯಾಸರಲ್ಲಿ ಸಮರ್ಪಣೆ ಮಾಡಿ ಇದನ್ನು ವಿಸ್ತಾರಗೊಳಿಸುವಂತೆ ಪ್ರಾರ್ಥನೆ ಮಾಡುವಂತೆ ನಾರದರನ್ನು ಕಳುಹಿಸಿಕೊಟ್ರು. ಬದರಿಯ ಅಲಕನಂದ ತೀರದ ಸರಸ್ವತಿ ತೀರದ ಶಮ್ಯಾಪ್ರಾಸ ಎಂಬ ವೇದವ್ಯಾಸರ ಆಶ್ರಮದಲ್ಲಿ ನಾರದರು ಹೋಗಿ ತಾವು ಬ್ರಹ್ಮದೇವರಿಂದ ಕೇಳಿದ ಭಾಗವತವನ್ನ ಅವರ ಮುಂದೆ ಸಮರ್ಪಣೆ ಮಾಡಿ ಇದನ್ನ ಎಲ್ಲ ಲೋಕದ ಸಜ್ಜನರಿಗೆ ವಿಸ್ತಾರ ಮಾಡಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆರಂಭದಲ್ಲಿ 4 ಶ್ಲೋಕದಿಂದ ಪ್ರಕಟಗೊಂಡ ಭಾಗವತ 18,000 ಶ್ಲೋಕಗಳಲ್ಲಿ 12 ಸ್ಕಂಧಗಳ ವಿಸ್ತಾರದಲ್ಲಿ ತುಂಬಿಕೊಂಡು ವೇದವ್ಯಾಸರ ಮುಖದಿಂದ ಹೊರಹೊಮ್ಮಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಕೇವಲ ಸಜ್ಜನರ ಮೇಲಿನ ಕೃಪೆಯಿಂದಲೇ ಎಲ್ಲ ವರ್ಗದ ಸಜ್ಜನರು ಭಾಗವತವನ್ನು ಶ್ರವಣ ಮಾಡಬೇಕು ಅನ್ನುವಂತಹ ಉದಾರವಾದ ಮನಸ್ಸಿನಿಂದ ವೇದವ್ಯಾಸರು ಶ್ರೀಮದ್ ಭಾಗವತ ಪುರಾಣ ಸಂಹಿತೆಯನ್ನು ರಚನೆ ಮಾಡಿಕೊಟ್ಟರು. ಹೀಗೆ ಆರಂಭದಲ್ಲಿ ಉಪದೇಶ ಪಡೆದವರು ಚತುರ್ಮುಖ ಬ್ರಹ್ಮದೇವರು, ನಂತರ ಉಪದೇಶ ಪಡೆದವರು ರುದ್ರದೇವರ ಅವತಾರ ಶುಕಾಚಾರ್ಯರು, ಇಬ್ಬರಿಗೂ ಉಪದೇಶ ಮಾಡಿದವನು ಸಾಕ್ಷಾತ್ ವಿಷ್ಣು. ಹೀಗೆ ತ್ರಿಮೂರ್ತಿಗಳ ಸಂಬಂಧವನ್ನ ಹೊಂದಿರತಕ್ಕಂಥದ್ದು ಶ್ರೀಮದ್ ಭಾಗವತ ಅನ್ನುವುದು ನಾವು ಗಮನಿಸಬೇಕಾದ ಸಂಗತಿ. ಅಂತಹ ಭಾಗವತವನ್ನ ಶ್ರವಣ ಮಾಡಿಕೊಂಡು ಸೂತ ಪುರಾಣಿಕರು ಬಂದಾಗ ಶೌನಕಾದಿ ಮಹರ್ಷಿಗಳು ಒಂದು ದೀರ್ಘಕಾಲದ ಜ್ಞಾನ ಸತ್ರವನ್ನ ಹಮ್ಮಿಕೊಂಡಿದ್ದಾರೆ. ಆ ದೀರ್ಘಕಾಲದ ಜ್ಞಾನ ಸತ್ರದಲ್ಲಿ ಅವರು ಪ್ರತಿನಿತ್ಯ ಅವರ ಪ್ರಾತರ್ವಿಧಿಗಳನ್ನೆಲ್ಲ ಅನುಷ್ಠಾನಗಳನ್ನೆಲ್ಲ ಪೂರೈಸಿಕೊಂಡು ಜ್ಞಾನಿಗಳು ಬಂದಾಗ ಅವರಿಂದ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡ್ತಾ ಇದ್ರು. ಯಾರು ಬರದಿದ್ದಾಗ ಶೌನಕರೇ ಪ್ರವಚನಕಾರರಾಗಿ ಕುಳಿತುಕೊಂಡು ತಮ್ಮ ಎಲ್ಲ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ರು. ಇಂತಹ ಒಂದು ವಿಶೇಷವಾದ ಜ್ಞಾನ ಸತ್ರವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ ಜ್ಞಾನ ಸತ್ರವನ್ನು ಹಮ್ಮಿಕೊಂಡಿದ್ದಾರೆ ಅಂದ್ರೆ ಎಲ್ಲ ಕಡೆ ಕಲಿಯ ಆಕ್ರಮಣವಾಗ್ತಾ ಇದೆ. ಕಲಿಯ ಆಕ್ರಮಣದಿಂದ ನಾವು ಪಾರಾಗಬೇಕಾಗಿದ್ರೆ ನಿರಂತರ ಭಗವಂತನ ಚಿಂತನೆಯಲ್ಲಿರಬೇಕು. ನಿರಂತರ ಭಗವಂತನ ಚಿಂತನೆಯಲ್ಲಿದ್ದಾಗ ಕಲಿ ನಮ್ಮನ್ನು ಆಕ್ರಮಣ ಮಾಡಲ್ಲ. ಆದರೆ ಕಲಿಯುಗದಲ್ಲಿ ನಾವು ಇದ್ದೇವೆ, ಆದ್ದರಿಂದ ಕಲಿಯ ಆಕ್ರಮಣಕ್ಕೆ ನಾವು ಬಲಿಯಾಗೇ ಆಗ್ತೇವೆ. ಕಡೆ ಪಕ್ಷ ಕೆಲವು ಸಮಯವನ್ನಾದರೂ ಭಗವಂತನ ಚಿಂತನೆಯಲ್ಲಿ ನಾವು ಸಾರ್ಥಕ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗಾದರೂ ಕಲಿಯ ಆಕ್ರಮಣದ ಬಾಧೆಯಿಂದ ನಾವು ದೂರವಾಗಬಹುದು ಅನ್ನುವಂತಹ ಸದಭಿಪ್ರಾಯದಿಂದ ಅಲ್ಲೆಲ್ಲರೂ ಸೇರಿದ್ದಾರೆ. ಅಂತಹ ಸೂತ ಪುರಾಣಿಕರು ವೇದವ್ಯಾಸರಿಂದ ಶ್ರವಣ ಮಾಡಿಕೊಂಡು ಬಂದು ಶೌನಕಾದಿಗಳಿಗೆ ನಿರೂಪಣೆ ಮಾಡದ ಶ್ರೀಮದ್ ಭಾಗವತವನ್ನು ಆರಂಭ ಮಾಡಬೇಕಾಗಿದ್ರೆ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನನ್ನ ನಾವೆಲ್ಲರೂ ಕೂಡ ಧ್ಯಾನ ಮಾಡಬೇಕು. ಸತ್ಯಂ ಪರಂ ಧೀಮಹಿ, ಭಗವಂತನನ್ನ ಧ್ಯಾನ ಮಾಡಬೇಕು. ಆ ಭಗವಂತ ಅಂದ್ರೆ ಯಾರು? ಯಾರು ಅನಂತ ಗುಣ ಪರಿಪೂರ್ಣ ನಿರ್ದೋಷ ಸ್ವತಂತ್ರ ವ್ಯಕ್ತಿತ್ವವನ್ನು ಪಡೆದಿದ್ದಾನೆ ಅವನು ಭಗವಂತ. ಅಂಥ ಭಗವಂತನನ್ನ ನಾವು ಧ್ಯಾನ ಮಾಡಬೇಕು. ಆದರೆ ನಾವು ನೋಡುವ ಪ್ರಪಂಚದಲ್ಲಿ ಅನಂತ ಗುಣ ಪರಿಪೂರ್ಣ ನಿರ್ದೋಷ ವ್ಯಕ್ತಿತ್ವವನ್ನೇ ನೋಡಿಲ್ಲ. ಎಲ್ಲ ಕಡೆ ಗುಣದೋಷಗಳ ಕಲಬೆರಕೆಯ ವ್ಯಕ್ತಿತ್ವಗಳನ್ನೇ ನಾವು ಕಂಡಿರೋದು. ಹಾಗಿರ್ಬೇಕಾದ್ರೆ ಯಾವ ದೋಷದ ಸಂಬಂಧವೂ ಇಲ್ಲದೆ ಕೇವಲ ಗುಣಗಳೇ ತುಂಬಿದ ಅಂತ ವ್ಯಕ್ತಿ ಇರೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗನಿಸುತ್ತೆ. ಅದಕ್ಕೆ ಹೇಳಿದ್ರು, ನಾವು ಕಾಣ್ತಾ ಇರತಕ್ಕಂತಹ ಅನುಭವಿಸ್ತಾ ಇರತಕ್ಕಂತಹ ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚದ ಸೃಷ್ಟಿಕರ್ತ ಒಬ್ಬ ಇದ್ದಾನೆ, ಅವನೇ ಅನಂತ ಗುಣ ಪರಿಪೂರ್ಣ ನಿರ್ದೋಷನಾದ ಪರಬ್ರಹ್ಮ. ನಾವು ಒಂದು ಮಗುವನ್ನ ಕಂಡಾಗ ಈ ಮಗುವಿಗೆ ಒಬ್ಬ ತಂದೆ ತಾಯಿಗಳಿದ್ದಾರೆ ಅಂತ ನಾವು ಗ್ರಹಿಸ್ತೇವೆ. ಒಂದು ಸುಂದರವಾದ ವಸ್ತುವನ್ನು ನೋಡಿದಾಗ ಇದರ ಹಿಂದೆ ಒಬ್ಬ ಶಿಲ್ಪಿಯ ಚಮತ್ಕಾರ ಇದೆ ಅಂತ ನಾವು ತಿಳ್ಕೊಳ್ತೇವೆ. ಹೀಗೆ ಎಲ್ಲ ಜಡಚೇತನಗಳ ಹಿಂದೆ ಒಬ್ಬ ನಿರ್ಮಾಪಕ ಇದ್ದಾನೆ ಅಂತ ನಮಗೆಲ್ಲರಿಗೂ ಅರ್ಥವಾಗುವ ಹಾಗೆ ನಾವ್ಯಾರೂ ನಿರ್ಮಾಣ ಮಾಡದೇ ಇರತಕ್ಕಂತಹ
ಆದರೆ ಈ ಜಗತ್ತಿನಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಜಗತ್ತಿನ ಯಾವ ವಸ್ತುವನ್ನು ಕೂಡ ಪ್ರಪಂಚವನ್ನು ನಾವು ನಿರ್ಮಾಣ ಮಾಡಿಲ್ಲ ಅಂತ ನಮ್ಮೆಲ್ಲರ ಅನುಭವ ಹೇಳ್ತಾ ಇದೆ. ಹಾಗಿರಬೇಕಾದ್ರೆ ಈ ಅದ್ಭುತವಾದ ಚೇತನಾತ್ಮಕವಾದ ಪ್ರಪಂಚಕ್ಕೂ ಒಬ್ಬ ಸೃಷ್ಟಿಕರ್ತ ಇರಬೇಕು. ಆ ಸೃಷ್ಟಿಕರ್ತನಾದವನು ನಮ್ಮ ಹಾಗೆ ಅವನು ಪರತಂತ್ರ, ಅಜ್ಞಾನಿ, ಅಲ್ಪಶಕ್ತನಾಗಿದ್ರೆ ನಾವು ಹೇಗೆ ಜಗತ್ತಿನ ಸೃಷ್ಟಿಕರ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಅವನು ಜಗತ್ತಿನ ಸೃಷ್ಟಿಕರ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಈ ಅದ್ಭುತವಾದ ವಿಶಾಲ ವಿಶ್ವದ ಸೃಷ್ಟಿಕರ್ತನಾದವನು ನಮ್ಮಲ್ಲಿರುವ ಯಾವ ಕುಂದುಕೊರತೆಗಳು ಅವನಲ್ಲಿ ಇರಬಾರದು. ಅವನ ಪರಿಪೂರ್ಣ ಜ್ಞಾನ ಸ್ವರೂಪ, ಪರಿಪೂರ್ಣ ಆನಂದ ಸ್ವರೂಪ, ಪರಿಪೂರ್ಣ ಶಕ್ತಿ ಸ್ವರೂಪ, ಸರ್ವತಂತ್ರ ಸ್ವತಂತ್ರನಾಗಿದ್ದರೆ ಮಾತ್ರ ಇಂಥ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯ. ಆದ್ರಿಂದ ಅಂಥವನೇ ನಿರ್ದೋಷ ಅನಂತ ಗುಣ ಪರಿಪೂರ್ಣನಾದ ಪರಬ್ರಹ್ಮ. ಅವನನ್ನು ನಾವು ನಿರಂತರ ಧ್ಯಾನ ಮಾಡ್ತಾ ಇದ್ರೆ ಅವನ ಸಾಕ್ಷಾತ್ಕಾರ ಪಡೆದು ಅದರಿಂದ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಆದರೆ ಅನೇಕ ವಿಚಾರಧಾರೆಗಳು ನಮ್ಮಲ್ಲಿ ಹರಡಿಕೊಂಡಿದೆ. ನಾವು ಕಾಣುವ ಪ್ರಪಂಚ, ನಾವು ಮಲಗಿದ್ದಾಗ ಏನೇನೋ ಕನಸುಗಳನ್ನು ಕಾಣ್ತೇವೆ, ಎದ್ದ ಮೇಲೆ ಯಾವುದೂ ಇಲ್ಲ. ಅದರಂತೆ ಈ ಜಗತ್ತು, ಈ ಪ್ರಪಂಚ ಅಂದ್ರೆ ಇದು ಬರೇ ಒಂದು ಕನಸು ಹಾಗೆ ಅಂತ ಹೇಳ್ತಕ್ಕಂಥವರಿದ್ದಾರೆ. ದೂರದಲ್ಲಿ ಬಿದ್ದ ಹಗ್ಗವನ್ನ ಹಾವು ಅಂತ ನಮಗೆ ಗೊತ್ತಾ, ಹಗ್ಗವನ್ನ ಹಾವು ಅಂತ ಭ್ರಮಿಸಿಕೊಳ್ಳುವಂತೆ ಈ ಜಗತ್ತು ಒಂದು ಬರೇ ಕಣ್ಣು ಕಟ್ಟು ಭ್ರಮೆ, ಬರೇ ಇಂದ್ರಜಾಲ ಅಂತ ಅನ್ನುವವರು ಕೂಡ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾರು ಸತ್ಯವಾದದ್ದನ್ನು ಸೃಷ್ಟಿ ಮಾಡೋದಕ್ಕೆ ಸಮರ್ಥರಲ್ಲ ಅಂಥವರು ಇಂದ್ರಜಾಲದ ಸೃಷ್ಟಿಯನ್ನು ಮಾಡ್ತಾರೆ. ಸತ್ಯವಾದ ಪ್ರಪಂಚವನ್ನು ನಿರ್ಮಾಣ ಮಾಡೋದಕ್ಕೆ ಸಮರ್ಥನಾದ ಭಗವಂತ ಅವನು ಇಂತಹ ಸುಳ್ಳು ಪ್ರಪಂಚವನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಅವನಿಗೆ ಏನಿಲ್ಲ. ಅಲ್ಲದೆ ವೇದಗಳಲ್ಲಿ ಯಥಾರ್ಥವಾದ ವಸ್ತುವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಸ್ಪಷ್ಟವಾಗಿ ಇದೆ. ಆದ್ದರಿಂದ ಭಗವಂತನ ಈ ನಿರ್ಮಾಣವಾದ ಪ್ರಪಂಚ ಅತ್ಯಂತ ಸತ್ಯವಾಗಿದೆ. ಸತ್ಯ ಅನ್ನೋದು ಎರಡು ತರಹ, ಒಂದು ಸ್ವತಂತ್ರ ಸತ್ಯ, ಇನ್ನೊಂದು ಪರಾಧೀನ ಸತ್ಯ ಅಂತ. ಭಗವಂತ ಸ್ವತಂತ್ರವಾದ ಸತ್ಯವಾದ ವಸ್ತು, ಈ ಜಗತ್ತು ಪರಾಧೀನವಾದ ಸತ್ಯ ಎಂಬುದನ್ನು ನಾವು ಗಮನಿಸಬೇಕು. ಸತ್ಯವಾದ ವಸ್ತು ನಿತ್ಯವಾದ ಸತ್ಯವೂ ಇರುತ್ತೆ, ಅನಿತ್ಯವಾದ ಸತ್ಯವೂ ಇರುತ್ತೆ. ಭಗವಂತ ನಿತ್ಯ ಸತ್ಯನಾದವನು, ಅವನ ಅಧೀನವಾದ ಈ ಪ್ರಪಂಚ ಅನಿತ್ಯವಾದ ಸತ್ಯವಾದ ವಸ್ತು. ಆದ್ರಿಂದ ಇಂತಹ ಪರಮಾತ್ಮನ ಅದ್ಭುತವಾದ ಸೃಷ್ಟಿಯನ್ನ ಕನಸು ಅಂತಾಗಲಿ, ಬರೇ ಇಂದ್ರಜಾಲ ಮತ್ತೆ ಅಜ್ಞಾನದ ಕಲ್ಪನೆ ಅಂತಾಗಲಿ ಭಾವಿಸಬಾರದು ಅನ್ನುವುದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸೃಷ್ಟಿ ಅಂತಂದರೆ ಮೂರು ತರಹದ ಸೃಷ್ಟಿ ಇದೆ ಇದರೊಳಗೆ. ಒಂದು, ಭಗವಂತ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ತಾನೆ. ಅನಂತರ ತನ್ನ ಅಧೀನರಾದ ಪ್ರತಿಬಿಂಬರಾದ ಜೀವರಿಗೆ ದೇಹದ ಸಂಬಂಧವನ್ನ ಹೊಂದಿಸ್ತಾನೆ. ಇನ್ನೊಂದು, ಮಣ್ಣಿನಿಂದ ಕುಂಬಾರ ಗಡಿಗೆಯನ್ನು ನಿರ್ಮಾಣ ಮಾಡುವ ಹಾಗೆ ಜಡ ಪ್ರಕೃತಿಯಿಂದ ನಾನಾ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ತಾನೇ ಅನೇಕ ಅವತಾರಗಳ ರೂಪದಲ್ಲಿ ತನ್ನನ್ನು ತಾನೇ ಪ್ರಕಟಿಸಿಕೊಳ್ತಾನೆ. ಇದು ಅವನನ್ನೇ ಅವನು ಸೃಷ್ಟಿ ಮಾಡಿಕೊಳ್ಳುವ ರೀತಿ. ಇನ್ನೊಂದು, ಅವನ ಪ್ರತಿಬಿಂಬರಾದ ಜೀವರಾದ ನಮಗೆ ನಮ್ಮ ಕರ್ಮಾನುಸಾರವಾಗಿ ಬಗೆ ಬಗೆಯ ದೇಹಗಳನ್ನು ಹೊಂದಿಸಿ ದೇಹದಲ್ಲಿ ನಮ್ಮನ್ನು ಕೂಡಿಸಿ ನಮ್ಮನ್ನು ಜಗತ್ತಿಗೆ ಬಿಡ್ತಾನೆ. ನಮ್ಮ ಎಲ್ಲ ಕ್ರಿಯಾಭಿವ್ಯಕ್ತಿ ಈ ದೇಹದ ಮೂಲಕವೇ. ಹೀಗೆ ದೇಹ ನಿರ್ಮಾಣ ಮಾಡಿ ನಮ್ಮನ್ನ ದೇಹದಲ್ಲಿ ಕೂಡಿಸಿ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಜೊತೆಯಲ್ಲಿ ಅನೇಕ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಭಗವಂತನ ಸೃಷ್ಟಿ ಮೂರು ಬಗೆಯಾಗಿದೆ ಅಂತ ಇದ್ದಾರೆ. ಇಂತಹ ಅದ್ಭುತವಾದ ಪ್ರಪಂಚವನ್ನು ದೇವರೇನು ನಿರ್ಮಾಣ ಮಾಡ್ತಾನೆ, ಇದರಿಂದ ಅವನಿಗೆ ಯಾವ ಸ್ವಾರ್ಥವೂ ಇಲ್ಲ. ಯಾಕೆಂದ್ರೆ ಅವನು ಏನೋ ಪಡೆಯಬೇಕಾದದ್ದು ಅಂತ ಅವನಿಗೇನೂ ಇಲ್ಲ. ಎಲ್ಲವನ್ನೂ ತುಂಬಿಕೊಂಡ ಪರಿಪೂರ್ಣ ಅವನು. ನಾವು ಯಾವುದು ನಮಗೆ ಸಿಕ್ಕಿಲ್ಲ ಅದನ್ನು ಪಡೆಯುವುದಕ್ಕೋಸ್ಕರ ನಾನಾ ಪ್ರಯತ್ನ ಮಾಡ್ತೇವೆ. ಆದರೆ ಭಗವಂತ ಎಲ್ಲವನ್ನೂ ತುಂಬಿಕೊಂಡವನು, ಯಾವುದರ ಬಯಕೆಯೂ ಅವಶ್ಯಕತೆಯೂ ಅವನಿಗಿಲ್ಲ. ಆದರೂ ನಮಗೋಸ್ಕರವಾಗಿ ಈ ಸಾಧನ ಶರೀರವನ್ನ, ಈ ಸಾಧನ ಪ್ರಪಂಚವನ್ನ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಇದರ ನಿರ್ಮಾಣ ಮಾಡದೆ ಹೋದ್ರೆ ಯಾಕೆ ನಿರ್ಮಾಣ ಮಾಡಲಿಲ್ಲ ಅಂತ ಅವನನ್ನು ಕೇಳೋರು ಯಾರೂ ಇಲ್ಲ. ಮಾಡೋದ್ರಿಂದ ಅವನಿಗೆ ಯಾವ ಲಾಭವೂ ಇಲ್ಲ, ಮಾಡದೇ ಇರೋದ್ರಿಂದ ಯಾವ ನಷ್ಟವೂ ಇಲ್ಲ. ಕೇವಲ ನಮ್ಮ ಮೇಲಿನ ಕರುಣೆಯಿಂದ ನಮಗೋಸ್ಕರವಾಗಿ ಆ ಭಗವಂತ ಈ ಅದ್ಭುತವಾದ ಪ್ರಪಂಚವನ್ನ, ಈ ಸಾಧನ ಶರೀರವನ್ನ, ನಮಗೆ ಬೇಕಾದ ಅನೇಕ ಭೋಗ ಸಾಮಗ್ರಿಗಳು, ಸಾಧನ ಸಾಮಗ್ರಿಗಳನ್ನೆಲ್ಲ ಸೃಷ್ಟಿ ಮಾಡಿ ಭಗವಂತ ಕೊಟ್ಟಿದ್ದಾನೆ ಅನ್ನುವಂತಹ ಭಗವಂತನ ದೊಡ್ಡ ಕಾರುಣ್ಯದ ಮಹಾಮುಖವೇ ಈ ಜಗತ್ತಿನ ನಿರ್ಮಾಣ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆನಂತರ ಆ ಭಗವಂತನ ಇಂಥ ಒಂದು ಅದ್ಭುತವಾದ ಪ್ರಪಂಚದ ರಹಸ್ಯವನ್ನು ನಾವು ತಿಳಿದಷ್ಟು ನಮಗೆ ಅಜ್ಞಾತವಾಗಿಯೇ ಉಳಿದಿದೆ. ಪರಮಾತ್ಮ ಸೃಷ್ಟಿ ಮಾಡಿರುವ ಈ ಪ್ರಪಂಚವನ್ನೇ ಪೂರ್ತಿ ತಿಳಿಲಿಕ್ಕೆ ಆಗದೇ ಇದ್ದವರು ಇದರ ಸೃಷ್ಟಿಕರ್ತನಾದ ಭಗವಂತನನ್ನು ನಾವು ಹೇಗೆ ತಿಳ್ಕೊಳ್ಳಕ್ ಸಾಧ್ಯ? ಆ ಭಗವಂತ ತನ್ನ ಸ್ವಸಾಮರ್ಥ್ಯದಿಂದ, ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಇಂಥ ಅದ್ಭುತವನ್ನು ಸೃಷ್ಟಿ ಮಾಡಿದ್ದಾನೆ.
ಅಂತಹ ಸದ್ಗುಣ ಪರಿಪೂರ್ಣನಾದ ಆ ಸರ್ವೋತ್ತಮನಾದ ಆ ಭಗವಂತನನ್ನ ನಾವು ನಿರಂತರವಾಗಿ ಧ್ಯಾನ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಬೇಕು ಅಂತ ಹೇಳಿದಾಗ ಭಾಗವತ ಏನು ಹೇಳ್ತಾ ಇದೆ, ಯಾಕೆ ಶ್ರವಣ ಮಾಡಬೇಕು, ಯಾರು ಶ್ರವಣ ಮಾಡಬೇಕು ಅನ್ನುವಂತಹ ಕುತೂಹಲಗಳು ನಮಗೆಲ್ಲರಿಗೂ ಉಂಟಾಗತ್ತೆ. ಅದಕ್ಕೆ ಭಾಗವತ ಏನ್ ಹೇಳ್ತಾ ಇದೆ ಅಂದ್ರೆ ಅದು ಭಗವಂತನನ್ನು ಹೇಳ್ತಾ ಇದೆ. ಅದೇ ಅದಕ್ಕೆ ಭಾಗವತ ಅಂತ ಹೆಸರಿಟ್ಟಿದ್ದಾರೆ. ವೇದವ್ಯಾಸರು ತಮ್ಮ ಪುರಾಣಗಳಲ್ಲಿ ಕೆಲವು ಕಡೆಯಲ್ಲಿ ಹೇಳಿದವರ ಹೆಸರಿಟ್ಟಿದ್ದಾರೆ. ಮಾರ್ಕಂಡೇಯ ಪುರಾಣ ಅಂದ್ರೆ ಮಾರ್ಕಂಡೇಯರು ಹೇಳಿದ ಪುರಾಣ, ಗರುಡ ಪುರಾಣ ಅಂದ್ರೆ ಗರುಡ ದೇವರು ಕೇಳಿದ ಪುರಾಣ. ಈ ಕೆಲವು ಪುರಾಣಗಳಿಗೆ ಕೇಳಿದವರ ಹೆಸರು, ಕೆಲವು ಪುರಾಣಗಳಿಗೆ ಹೇಳಿದವರ ಹೆಸರು. ವಿಷ್ಣು ಪುರಾಣ ಅದನ್ನ ಅಲ್ಲಿ ಕೇಳಿದವರು ಹೇಳಿದವರು ಇಬ್ಬರ ಹೆಸರು ಹೇಳಿಲ್ಲ, ಪ್ರತಿಪಾದ್ಯನಾದ ಭಗವಂತನ ಹೆಸರಿಟ್ಟು ವಿಷ್ಣು ಪುರಾಣ ಹಾಗೆ ಅಂತ ಕರೆದಿದ್ದಾರೆ. ಶ್ರೀಮದ್ ಭಾಗವತಕ್ಕೆ ಶುಕ ಪುರಾಣ ಅಂತನೂ ಹೇಳಿಲ್ಲ, ಪರೀಕ್ಷಿತ್ ಪುರಾಣ ಅಂತನೂ ಹೇಳಿಲ್ಲ, ಭಾಗವತ ಪುರಾಣ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತ ಮತ್ತು ಭಗವಂತನ ಒಲುಮೆಗೆ ಬೇಕಾದ ಭಾಗವತ ಧರ್ಮಗಳು, ಭಗವಂತನ ಭಕ್ತರಾದ ರಾಜರುಗಳು, ಋಷಿ ಮಹರ್ಷಿಗಳು ಅವರೆಲ್ಲರ ಚರಿತ್ರೆಯನ್ನು ಒಳಗೊಂಡಂತಹದ್ದು ಶ್ರೀಮದ್ ಭಾಗವತ ಪುರಾಣ. ಶ್ರೀಮದ್ ಪದ್ಮ ಪುರಾಣ, ಶ್ರೀಮದ್ ಗರುಡ ಪುರಾಣ ಅಂತ ಅದಕ್ಕೆ ಹೆಸರಿಡ್ಲಿಲ್ಲ. ಇದಕ್ಕೆ ಮಾತ್ರ ಶ್ರೀಮದ್ ಭಾಗವತ ಪುರಾಣ ಅಂತ ಭಗವಂತ ಹೆಸರಿಟ್ಟಿದ್ದಾನೆ. ಏನು ಇದರ ಶ್ರೀಮಂತಿಕೆ ಅಂತಂದ್ರೆ, ಯಾರು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಭಾಗವತವನ್ನು ಕೇಳ್ತಾರೆ ಅವ್ರಿಗೇನು ಸಿಗತ್ತೆ ಅಂದ್ರೆ ಭಗವಂತನೇ ಸಿಗ್ತಾನೆ, ಇನ್ನೇನು ಬೇಕು ಅಂತಾರ. ಭಗವಂತನೇ ಸಿಗುತ್ತಾನೆ. ಯಾರು ಎಲ್ಲ ಸಾಧನೆಗಳನ್ನ ಪೂರೈಸಿಕೊಂಡು ಕೊನೆಯ ಜನ್ಮದಲ್ಲಿದ್ದಾರೆ ಅವರು ಭಾಗವತವನ್ನು ಶ್ರವಣ ಮಾಡಿದ್ರೆ ಅವರಿಗೆ ಭಗವಂತನೇ ದರ್ಶನ ಕೊಡ್ತಾನೆ, ಭಗವಂತನೇ ಸಿಗುತ್ತಾನೆ ಅಂತ ಅಂದಮೇಲೆ ಇನ್ನೇನು ಬೇಕು ನಮಗೆ? ಇನ್ನು ನಾವು ಭಗವಂತನೇ ಬೇಕು ಅಂತ ಕೇಳೋರಲ್ಲ, ನಮ್ಗೆ ಇನ್ನೇನೋ ಬೇರೆ ಎಲ್ಲ ಬೇಕು. ಹಾಗೆ ಅಂತಂದ್ರೆ ಕೇಳಿದ್ದನ್ನೆಲ್ಲ ಕೊಡುವಂತಹದ್ದು ಶ್ರೀಮದ್ ಭಾಗವತ. ಆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದ ಭಾಗವತ ಧರ್ಮಗಳು ಅಂತಂದ್ರೆ ಅದೆಲ್ಲ ನಿರ್ವ್ಯಾಜವಾದ ಭಕ್ತಿ, ನಿರ್ವ್ಯಾಜವಾದ ಧರ್ಮ, ಯಾವುದೇ ತೋರಿಕೆಯ ಧರ್ಮ ಅಲ್ಲ, ಯಾವುದು ಐಹಿಕ ಕಾಮನೆಗಳಿಂದ ಒಳಗೊಂಡಂತಹ ಧರ್ಮ ಅಲ್ಲ. ಪ್ರೋಜ್ಜಿತ ಕೈತವ, ಯಾವುದೇ ಕಪಟತನ ಇಲ್ಲದೆ ಇರತಕ್ಕ ಪ್ರಾಮಾಣಿಕವಾದ ಧರ್ಮವನ್ನ, ಭಗವಂತನ ಒಲುಮೆಗೆ ಸಾಧನವಾದ ಭಾಗವತ ಧರ್ಮಗಳನ್ನ ಶ್ರೀಮದ್ ಭಾಗವತ ನಿರೂಪಣೆ ಮಾಡ್ತಾ ಇದೆ. ಇದನ್ನ ರಚನೆ ಮಾಡಿದವರು ಎಂಥವರು ಅಂದ್ರೆ ಯಾರೋ ಒಬ್ಬ ಮುನಿಗಳಲ್ಲ, ಮುನಿಸಿಕೊಳ್ಳುವ ಮುನಿಯಲ್ಲ, ಮಹಾಮುನಿಗಳು, ಸಾಕ್ಷಾತ್ ವೇದವ್ಯಾಸ ದೇವರು. ಅಂತಹ ವೇದವ್ಯಾಸ ದೇವರಿಂದ ರಚಿತವಾದಂತಹ ಶ್ರೀಮದ್ ಭಾಗವತ ಪುರಾಣವನ್ನ ಶ್ರವಣ ಮಾಡಿದವರಿಗೆ ಭಗವಂತನೇ ಅವರ ಹೃದಯದಲ್ಲಿ ಬಂದು ನಲಿಯುತ್ತಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು ಅಂತ ಹೇಳ್ತಾರೆ. ಅಂತೆ ಆ ಭಾಗವತಕ್ಕೇನು ಅಷ್ಟು ಮಹತ್ವ, ಅದನ್ನೇನಕ್ಕೆ ನಾವು ಕೇಳಲೇಬೇಕು ಅಂತೀರಿ, ಏನದರ ಹಿರಿಮೆ ಅಂತಂದ್ರೆ ಇದು ವೇದ ಅನ್ನುವ ಕಲ್ಪವೃಕ್ಷದ ತುದಿಯಲ್ಲಿ ಬಿಟ್ಟಂತಹ ಭಾಗವತ ಅನ್ನುವ ರಸ ಹಣ್ಣು, ರಸಪೂರಿಯಾದ ಹಣ್ಣು. ಇದು ಮರದ ತುದಿಯಲ್ಲಿ ಬಿಟ್ಟಿರುವ ಹಣ್ಣನ್ನ ಕೈಗೆ ಎಟುಕದೆ ಸಣ್ಣವರು ಪ್ರಯತ್ನ ಪಡ್ತಾ ಇದ್ದಾಗ ಒಬ್ಬರು ಆ ಹಣ್ಣನ್ನು ಉದುರಿಸಿ ಕೈಗೆ ಕೊಟ್ರೆ ಎಷ್ಟು ಸಂತೋಷ ಆಗತ್ತೆ. ಹಾಗೆ ಶ್ರೀಮದ್ ವೇದ ಅನ್ನುವ ಕಲ್ಪವೃಕ್ಷದ ತುದಿಯಲ್ಲಿ ಬಿಟ್ಟ ಕಲಿತ ಹಣ್ಣು ಶ್ರೀಮದ್ ಭಾಗವತ. ಅದನ್ನ ತೆಗೆದು ತಂದು ಕೈಗೆ ಕೊಟ್ಟವರು ಶ್ರೀ ವೇದವ್ಯಾಸದೇವರು, ಶುಕಾಚಾರ್ಯರು ಮೊದಲಾದಂತಹ ಜ್ಞಾನಿಗಳು. ಆ ಹಣ್ಣು ಗಿಳಿ ಕಚ್ಚಿದ ಹಣ್ಣು ಹೇಗೆ ಸವಿಯಾಗಿರುತ್ತೆ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಭಾಗವತ ಅನ್ನುವ ಫಲವನ್ನ ಎಲ್ಲರೂ ಕೂಡ ಶುಕಾಚಾರ್ಯರ ಮೊದಲಾದ ಎಲ್ಲ ವಿರಕ್ತ ಜ್ಞಾನಿಗಳೆಲ್ಲರೂ ಅದರ ಸವಿಯನ್ನು ಉಂಡು ಸಂತೋಷ ಪಟ್ಟಿದ್ದಾರೆ. ಅಂತಹ ವೇದ ಕಲ್ಪವೃಕ್ಷದ ತುದಿಯಲ್ಲಿ ಬಿಟ್ಟ, ಅಲ್ಲಿಂದ ಭಗವಂತನೇ ಉದುರಿಸಿಕೊಟ್ಟ ಶುಕಾಚಾರ್ಯರೇ ಮೊದಲಾದ ಜ್ಞಾನಿಗಳು ಸವಿದ ಹಣ್ಣು ಶ್ರೀಮದ್ ಭಾಗವತ. ಇಂತಹ ಭಾಗವತವೆಂಬ ಹಣ್ಣು ಬೇರೆ ಹಣ್ಣಿನಲ್ಲಿ ಹಣ್ಣು ತಿಂದು ಬಿಸಾಡುವ ಸಪ್ಪೆಯಾದ ಸಿಪ್ಪೆ ಇರುತ್ತೆ ಅಥವಾ ಬೀಜಗಳಿರುತ್ತೆ. ಈ ಒಂದು ಭಾಗವತ ಅನ್ನುವ ಹಣ್ಣಿನಲ್ಲಿ ಎಲ್ಲವೂ ಕೂಡ ಆದ್ಯಂತ ರುಚಿ ತುಂಬಿದ ಹಣ್ಣು. ಇದರಲ್ಲಿ ಬಿಸಾಡುವ ಯಾವ ಭಾಗವೂ ಇಲ್ಲ, ಎಲ್ಲವನ್ನೂ ಸ್ವೀಕರಿಸುವ ಭಾಗ. ಆದ್ರಿಂದಲೇ ಹಣ್ಣನ್ನು ತಿಂದ್ರಿ ಅಂತ ಹೇಳಲ್ಲ, ಪಿಬತ ಅಂತ ಹೇಳ್ತಾರೆ, ಕುಡಿಯುವ ಹಣ್ಣು ಅಂತ. ನಾವು ಲೌಕಿಕವಾಗಿ ಅನೇಕ ಹಣ್ಣುಗಳಿರುತ್ತೆ, ಕೆಲವನ್ನ ಜ್ಯೂಸ್ ಫ್ರೂಟ್ಸ್ ಅಂತಾರೆ, ಅದನ್ನ ಜ್ಯೂಸ್ ಮಾಡ್ಕೊಂಡೇ ಕುಡಿಯೋದು, ಅದನ್ನ ತಿನ್ನೋ ಹಣ್ಣಲ್ಲ ಅಂತ. ಅದರಲ್ಲೂ ಕೂಡ ಚೆಲ್ಲಬೇಕಾದಂತಹ ಸಿಪ್ಪೆ ಇರುತ್ತೆ, ತೊಳೆ ಇರುತ್ತೆ. ಆದರೆ ನಮ್ಮ ಶ್ರೀಮದ್ ಭಾಗವತ ಅದು ರಸ ತುಂಬಿದ ಹಣ್ಣು. ಅದನ್ನ ಚೆನ್ನಾಗಿ ಭಕ್ತಿಯಿಂದ ಕುಡಿಯಬೇಕು, ಅದರೆಲ್ಲ ಕುಡಿದು ಸವಿಬೇಕು. ಅದನ್ನ ಕುಡಿಯುವವರು ಎಂಥವರಾಗಿರ್ಬೇಕು ಅಂದ್ರೆ ಎರಡು ಅರ್ಹತೆ ಹೇಳ್ತಾರೆ. ಒಂದು ರಸಿಕತೆ ಇರಬೇಕು, ಇನ್ನೊಂದು ಭಾವುಕತೆ ಇರಬೇಕು. ನಮಗೆ ಟಿವಿ ನೋಡ್ತಾ ಇದ್ದಾಗಲೂ ಭಾವುಕತೆ ಇರುತ್ತೆ, ಆದ್ರೆ ಅದು ಪ್ರಯೋಜನಕ್ಕೆ ಬರದೇ ಇರೋದು, ಅಲ್ಲೂ ಕಣ್ಣೀರು ಸುರಿಸ್ತಾ ಇರ್ತೇವೆ, ಅದು ಭಾವುಕತೆ. ಆ ಭಾವುಕತೆ ಮೋಕ್ಷಕ್ಕೆ ಸಾಧನ ಅಲ್ಲ. ಭಗವಂತನ ಕಥೆಯನ್ನ ಭಕ್ತಿ ಪರವಶರಾಗಿ ಕೇಳುವಂತಹ ಶ್ರದ್ಧೆ ಇರಬೇಕು. ಆ ಭಕ್ತಿ ಪರವಶದಿಂದ ಪರವಶರಾಗಿ ಭಾಗವತವನ್ನು ಕೇಳಿದರೇನೆ ನಮಗೆ ಮನಸ್ಸು ಕರಗೋದು, ಭಗವಂತನ ಅನುಗ್ರಹ ಆಗೋದು. ಅಂತಹ ಭಾವುಕತೆ ಇರಬೇಕು. ಮತ್ತೆ ಅದನ್ನ ಸವಿಯಬೇಕಾಗಿದ್ರೆ ಒಂದು ರಸಿಕತೆ ಇರಬೇಕು.
ಭಗವಂತನ ಪರಮ ಮಂಗಳ ದಿವ್ಯ ವಿಡಂಬನೆಗಳ ಕಥೆಗಳನ್ನ ಆಲಿಸಿ ಆನಂದ ಪಡಬೇಕಾಗಿದ್ರೆ ಅದಕ್ಕೊಂದು ರಸಿಕತೆ ಇರಬೇಕು. ನಮಗೆ ಬೇರೆ ಬೇರೆ ಕಡೆಯಲ್ಲಿ ರಸಿಕತೆ ಇದ್ರೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ. ಅದು ಆದ್ರಿಂದ ರಸಿಕತೆಯೂ ಇರಬೇಕು, ಆನಂದ ಪಡೋದಿಕ್ಕೆ, ಭಗವಂತನ ಅನುಗ್ರಹ ಸಂಪಾದನೆ ಮಾಡೋದಿಕ್ಕೆ ಭಾವುಕತೆಯೂ ಇರಬೇಕು. ಅಂತಹ ರಸಿಕತೆ ಭಾವುಕತೆಗಳನ್ನು ಮೇಳೈಸಿಕೊಂಡ ಭಗವದ್ಭಕ್ತರು ಶ್ರೀಮದ್ ಭಾಗವತ ಅನ್ನುವ ಫಲವನ್ನ ಸವೀರಿ ಹಾಗೆ ಅಂತ ಇದ್ದಾರೆ. ಎಲ್ಲಿ ತನಕ ಅದೇ ಹೇಳಿದ್ವಲ್ಲ, 7 ದಿವಸ, 8ನೇ ದಿವಸ ತಂಟೆಗೆ ಹೋಗ್ಬೇಕಾಗಿಲ್ಲ, 7 ದಿವಸ ಕೇಳಿದ್ರೆ ಸಾಕು ಹಾಗೆ ಅಂತ ಅಂದ್ಕೊಂಡ್ರೆ ಅದು ಕೇಳ್ತಾರೆ. ಪರೀಕ್ಷಿತರಾದರೂ 7 ದಿವಸ ಕೇಳಿದ್ದು, ಆದ್ರಿಂದ ನಾವು 7 ದಿವಸ ಕೇಳಬೇಕು. 8ನೇ ದಿವಸ ಕೇಳಿದ್ರೆ ನಮ್ಗೆ ಆಗ್ಬರಲ್ಲ ಅದು ಅಂತೆಲ್ಲ ತಿಳ್ಕೋಬೇಡಿ. ಪರೀಕ್ಷಿತರಾದರೂ 7 ದಿವಸ ಕೇಳಿದ್ರು ಅಂದ್ರೆ ಅವರ ಆಯುಷ್ಯ ಉಳಿದದ್ದೇ 7 ದಿವಸ, ಅವರು ಸಾಯೋ ತನಕ ಕೇಳಿದ್ರು ಅಂತ ಅರ್ಥ. ಅದರಂತೆ ನಾವು ಕೂಡ ಸಾಯೋ ತನಕ ಕೇಳಬೇಕು. ಸಾಯೋ ತನಕ ಅಂದ್ರೆ ಅನೇಕ ಸರಿ ಸಾಯ್ತಾ ಇರ್ತೇವೆ ನಾವು. ಯಾವಾಗ ಎಲ್ಲಿ ತನಕ ಕೇಳಬೇಕು ಅಂದ್ರೆ ಇನ್ನು ಹುಟ್ಟದೇ ಇರೋ ಹಾಗೆ ಯಾವತ್ತು ಸಾಯ್ತೇವೋ ಅಲ್ಲಿ ತನಕ ಕೇಳ್ತಾ ಇರಬೇಕು. ನಮಗೆ ಈ ಶರೀರಗಳು ಬರ್ತಾ ಇರುತ್ತೆ, ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೇವೆ. ಆದ್ರೆ ಮತ್ತೆ ಹುಟ್ಟದೇ ಇರೋ ಹಾಗೆ ಒಂದ್ಸರಿ ಸಾಯ್ತೇವೆ. ಅದು ಯಾವುದು ಅಂದ್ರೆ ಲಿಂಗ ಶರೀರ ಭಂಗ ಆದರೆ ಮತ್ತೆ ಹುಟ್ಟೋ ಕಾರ್ಯಕ್ರಮ ಇಲ್ಲ. ಆದ್ರೆ ಮತ್ತೆ ಹುಟ್ಟದೇ ಇರೋ ಹಾಗೆ ಎಷ್ಟು ಸರಿ ಯಾವತ್ತು ಸಾಯ್ತೇವೋ ಅಲ್ಲಿ ತನಕವೂ ಭಾಗವತ ಕೇಳ್ತಾ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಕೇಳಿ ಅಂತ ಹೇಳಬೇಕಾಗಿಲ್ಲ, ನೀವು ಖುಷಿಯಿಂದ ಕೇಳ್ತೀರಿ. ಪರೀಕ್ಷೆಗೋಸ್ಕರ ಓದಬೇಕಾಗಿದ್ರೆ ಪರೀಕ್ಷೆ ಪಾಸ್ ಆಗಬೇಕು ಅಂತ ಅಷ್ಟೇ ದೃಷ್ಟಿ ಇರುತ್ತೆ. ಪರೀಕ್ಷೆ ಮುಗಿದ ಮೇಲೂ ಓದ್ತಾ ಇದ್ದಾನೆ ಅಂದ್ರೆ ಖುಷಿಯಿಂದ ಓದ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಮೋಕ್ಷಕ್ಕೋಸ್ಕರ ಮೋಕ್ಷಕ್ಕೆ ಹೋಗೋ ತನಕ ಭಾಗವತ, ಮೋಕ್ಷಕ್ಕೆ ಹೋದ ಮೇಲೆ ಭಾಗವತ ಕೇಳೋದೇ ಒಂದು ಆನಂದ ಅಂತ ಓದ್ತೀರಿ. ಅದು ಮೊದಲು ಸಾಧನೆ, ಆಮೇಲೆ ಭಾಗವತ ಶ್ರವಣ, ಭಾಗವತ ಪ್ರವಚನ, ಸಿದ್ಧಿ. ಅದು ಈಗ ಮೊದಲು ಸಾಧನೆ, ಆಮೇಲೆ ಸಿದ್ಧಿ. ಹಾಗೆ ಎಲ್ಲ ಕ್ಷಣದಲ್ಲೂ ಭಾಗವತವನ್ನ ಕೇಳಿ ಕೃತಾರ್ಥರಾಗಬೇಕು ಅನ್ನುವಂತಹ ಮಹತ್ವದ ಪೂರ್ವಪೀಠಿಕೆಯನ್ನು ಹೇಳಿ ಶೌನಕಾದಿ ಮಹರ್ಷಿಗಳ ನೈಮಿಷ ಅರಣ್ಯಕ್ಕೆ ಸೂತ ಪುರಾಣಿಕರು ಬಂದ ಸಂದರ್ಭವನ್ನು ಹೇಳ್ತಾ ಇದ್ದಾರೆ. ಸೂತ ಪುರಾಣಿಕರಲ್ಲಿ ಶೌನಕಾದಿ ಮಹರ್ಷಿಗಳು ನಮ್ಮೆಲ್ಲರ ಪರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಸೂತರು ಸಿಗೋದಿಲ್ಲ, ಶುನಕ ಸಿಗತ್ತೆ, ಶೌನಕರು ಸಿಗಲ್ಲ ನಮಗೆ. ಆದ್ದರಿಂದ ನಮ್ಮಂತಹ ಅಲ್ಪಜ್ಞಾನಿಗಳಿಗೂ ಕೂಡ ಭಗವದನುಗ್ರಹ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಕರುಣಾಳುಗಳಾಗಿ ಸೂತ ಪುರಾಣಿಕರಲ್ಲಿ ಕೇಳ್ತಾ ಇದ್ದಾರೆ. ಕಲಿಯುಗದ ಜನರಲ್ಲಿ ಅಧರ್ಮ ಪ್ರವೃತ್ತಿ ಹೆಚ್ಚು. ಒಂದು ವಾತಾವರಣದ ಪ್ರಭಾವದಿಂದ ಅಧರ್ಮದಲ್ಲಿ ಪ್ರವೃತ್ತಿ ಹೆಚ್ಚಾಗತ್ತೆ. ನಾನಾ ಬಗೆಯ ಸ್ವಾರ್ಥ ಕಾಮನೆಗಳಿಗೆ ಬಲಿಯಾಗಿರ್ತಾರೆ. ಅದರಿಂದಲೂ ಕೂಡ ಅಧರ್ಮ ಪ್ರವೃತ್ತಿ ಹೆಚ್ಚು. ಯಾವಾಗ ಅಧರ್ಮದಲ್ಲಿ ಪ್ರವೃತ್ತಿ ಹೆಚ್ಚಾಗತ್ತೆ ಆಗ ನಮಗೆ ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆಯುಷ್ಯ ಕಡಿಮೆ ಆದಾಗ ಸಾಧನೆಗೆ ಅವಕಾಶ ಇಲ್ಲ ಅಂತಾಗತ್ತೆ. ಆದ್ದರಿಂದ ಆಯುಷ್ಯವೂ ಅಲ್ಪ, ಕೇಳಿಕೊಂಡು ಬಂದ ಭಾಗ್ಯವೂ ಅಲ್ಪ, ಅವಕಾಶವೂ ಅಲ್ಪ. ಅಲ್ಪ ಅವಕಾಶದಲ್ಲಿ ನಾನಾ ತರಹದ ವಿಘ್ನಗಳು, 108 ವಿಘ್ನಗಳು. ಹೀಗೆ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋರಿಗೆ ಬಹಳ ತೊಂದರೆ ಇದೆ. ಆದರೂ ಕಲಿಯುಗದಲ್ಲೂ ಸಾಧನೆ ಮಾಡಿಕೊಳ್ಳಬೇಕು ಅಂತ ಬಯಸೋ ಭಕ್ತರು ಬಹಳ ಮಂದಿ ಇದ್ದಾರೆ. ನಾವೇ ಪುರಾಣಗಳನ್ನು ಓದ್ತಾ ತಿಳ್ಕೊಂಡ್ಬಿಡ್ತೇವೆ ಅಂತ ಹೋದರೆ ತಿಳಿಯಬೇಕಾದಂತಹ ವಿಚಾರಗಳು ರಾಶಿ ರಾಶಿ ಇದೆ ಗ್ರಂಥಗಳಲ್ಲಿ. ಮಾಡಬೇಕಾದ ಆಚರಣೆಗಳು ರಾಶಿ ರಾಶಿ ಹೇಳ್ತಾರೆ. ಯಾವುದು ಎಷ್ಟು ತಿಳ್ಕೊಳ್ಬೇಕು, ಯಾವುದು ಎಷ್ಟು ಮಾಡಬೇಕು ಒಂದು ನಮಗೆ ಅರ್ಥವಾಗಲ್ಲ. ಆದ್ರಿಂದ ನೀವೆಲ್ಲ ಸಾರವನ್ನ ಸಂಗ್ರಹ ಮಾಡಿ ನಮಗೆ ಹೇಳಿಬಿಡಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅನೇಕ ಅವತಾರಗಳನ್ನು ತಾಳ್ತಾನೆ ಅಂತ ಕೇಳಿದ್ದೇವೆ. ಆ ಭಗವಂತ ಏನೇನು ಅವತಾರಗಳನ್ನು ತಾಳಿ ಏನೇನು ಮಹಿಮೆಗಳನ್ನ ಜಗತ್ತಿಗೆ ತೋರಿದ ಅದನ್ನೆಲ್ಲ ನಮಗೆ ನೀವು ತಿಳಿಸಿಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಭಗವಂತ ಶ್ರೀ ಕೃಷ್ಣನಾಗಿ ಅವತಾರ ಮಾಡಿ ಅನೇಕ ಕಾಲ, ದೀರ್ಘಕಾಲದವರೆಗೆ ಜನಸಾಮಾನ್ಯರಿಗೆ ದರ್ಶನ ಕೊಡ್ತಾ ಅನೇಕ ಮಹಿಮೆಗಳನ್ನು ತೋರಿದ್ದಾನೆ. ಆ ಕೃಷ್ಣನ ಮಂಗಲ ಮಹಿಮೆಯನ್ನ ಕೇಳುವುದೇ ಒಂದು ಆನಂದ. ಆ ಕೃಷ್ಣನ ಮಹಿಮೆಯನ್ನು ನಮಗೆ ಹೇಳಬೇಕು. ಕೃಷ್ಣನ ಜೊತೆಯಲ್ಲಿ ಅವತಾರ ಮಾಡಿದ ಭಗವಂತನ ಶುಕ್ಲಕೇಶದ ಆವೇಶವನ್ನು ಹೊಂದಿರುವ ಶೇಷದೇವರ ಅವತಾರರಾದ ಬಲರಾಮನ ಮಂಗಳ ಚರಿತ್ರೆಯನ್ನು ನಾವು ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ಜೊತೆಯಲ್ಲಿ ಕೃಷ್ಣ ಪರಮಾತ್ಮ ಇರುವ ತನಕ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಕೃಷ್ಣ ಧರ್ಮ ರಕ್ಷಣೆಗೆ ಅವತಾರ ಮಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ಆ ಭಗವಂತ ಪರಂಧಾಮ ಪ್ರವೇಶ ಮಾಡಿದ ಮೇಲೆ ಈ ಧರ್ಮ ರಕ್ಷಣೆಯ ಜವಾಬ್ದಾರಿ ಯಾರು ಹೊತ್ಕೊಂಡ್ರು, ಈ ಎಲ್ಲ ಸಂಗತಿಗಳನ್ನ ನಮಗೆ ದಯವಿಟ್ಟು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿ ಸೂತ ಪುರಾಣಿಕರಿಗೆ ಬಹಳ ಸಂತೋಷ ಆಯಿತು. ಅವರಂತಾರೆ, ಬಹಳ ಅದ್ಭುತವಾದ ವಿಚಾರವನ್ನು ನೀವು ಕೇಳಿದ್ದೀರಿ. ಯಾಕೆಂದ್ರೆ ನಾವು ಇದರಿಂದ ಪವಿತ್ರ ಆಗ್ತೇವೆ. ನೀವೇನು ಕೇಳ್ತೀರಿ ಅದನ್ನ ಹೇಳೋದ್ರಿಂದ ನಾವು ಉದ್ಧಾರ ಆಗ್ತೇವೆ. ನೀವು ಕೇಳಿದ್ದು ನಾವು ಹೇಳಿದ್ದನ್ನು ಯಾರು ಕೇಳ್ತಾರೆ ಅವರೂ ಉದ್ಧಾರ ಆಗ್ತಾರೆ. ಎಲ್ಲರನ್ನೂ ಉದ್ಧಾರ ಮಾಡುವಂತಹ ದಿವ್ಯ ಸಂಗತಿಯನ್ನು ನೀವು ಕೇಳ್ತಾ ಇದ್ದೀರಿ. ಅವಶ್ಯವಾಗಿ ಹೇಳ್ತೇನೆ,
ಕೇಳುವ ಮುಂಚೆ ನಾನು ಯಾರಿಂದ ಉಪದೇಶ ಪಡೆದೆ ಅಂತಹ ಗುರುಗಳನ್ನ ನಾವು ಸ್ಮರಣೆ ಮಾಡ್ಕೊಳ್ತೇನೆ ಅಂತ ಹೇಳಿ ಶ್ರೀ ಶುಕಾಚಾರ್ಯರನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಶುಕಾಚಾರ್ಯರು ಭಗವಂತನ ವಿಶೇಷ ಪ್ರೀತಿ ಪಾತ್ರರಾದವರು. ಎಷ್ಟು ಪ್ರೀತಿ ಪಾತ್ರರು ಅಂತಂದ್ರೆ, ಶುಕಾಚಾರ್ಯರು ತಾನು ಪರಿವ್ರಾಜಕನಾಗ್ತೇನೆ ಅಂತ ಅಂದಾಗ ಸಾಮಾನ್ಯವಾಗಿ ಮಕ್ಕಳು ಸನ್ಯಾಸಿ ಆಗ್ತೇವೆ ಅಂತಂದ್ರೆ ಸಾಮಾನ್ಯರಾದ ತಂದೆ ತಾಯಿಗಳಿಗೇನೆ ಮನಸ್ಸಿಗೆ ನೋವಾಗತ್ತೆ. ಆದರೆ ಯಾಕೆ ಮಕ್ಕಳು ನಮ್ಮ ಕೈ ತಪ್ಪಿ ಹೋಗ್ತಾರೆ, ಇನ್ನು ಸಮಾಜಕ್ಕೆ ಅರ್ಪಣೆ ಆಗ್ಬಿಡ್ತಾರೆ, ನಮ್ಮ ಸ್ವಂತಕ್ಕೆ ಸಿಗಲ್ಲ ಮಕ್ಕಳು ಅನ್ನುವಂತಹ ಒಂದು ಭಾವನೆಯಿಂದ ಅವರು ಮಮತೆಯಿಂದ ಕಣ್ಣೀರಿಡ್ತಾರೆ. ವೇದವ್ಯಾಸರಿಗೆ ಜಗತ್ತಿನಲ್ಲಿ ಯಾರ ವಿಯೋಗವೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅನೇಕ ಜನರಿಗೆ ಪುತ್ರ ವಿಯೋಗ, ಪತಿ ವಿಯೋಗ, ಪತ್ನಿ ವಿಯೋಗ ಎಲ್ಲ ಆಗಬಹುದು. ಆದರೆ ಭಗವದ್ ವಿಯೋಗ ಜಗತ್ತಿನಲ್ಲಿ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಗವಂತ ಇಲ್ಲದ ದೇಶ ಕಾಲಗಳೇ ಇಲ್ಲ. ಆದ್ರೆ ನಾವು ಎಷ್ಟು ಜನ್ಮಗಳನ್ನು ಪಡೆದು ಬಂದರೂ ಆ ಭಗವಂತ ಎಲ್ಲ ಕಾಲಕ್ಕೂ ಎಲ್ಲ ದೇಶದಲ್ಲೂ ಇದ್ದೇ ಇರ್ತಾನೆ. ಆದರೂ ಭಗವಂತ ಶುಕಾಚಾರ್ಯರ ಮೇಲೆ ತನಗೆ ತುಂಬಿದ ಪ್ರೀತಿಯನ್ನ ಪ್ರಕಟಪಡಿಸುವುದಕ್ಕೋಸ್ಕರ ತಾನು ಪ್ರವ್ರಜನಕ್ಕೆ ಹೊರಟಾಗ ಎಲ್ಲ ಕಡೆಯಿಂದ ಭಗವಂತ ಪ್ರೀತಿಯಿಂದ ಶುಕಾಚಾರ್ಯರನ್ನ ಕರೆದರಂತೆ. ಕರೆದಾಗ ಅಹಂಕಾರ ತತ್ವಾಭಿಮಾನಿಗಳಾದ ರುದ್ರದೇವರ ಅವತಾರರಾದ ಶುಕಾಚಾರ್ಯರು ಅಹಂಕಾರ ತತ್ವದಿಂದ ಸೃಷ್ಟಿಗೊಂಡ ಪಂಚಭೂತಗಳ ಪ್ರಪಂಚವೇ ಇದಾಗಿದೆ. ಹಾಗಾಗಿ ಎಲ್ಲ ಕಡೆ ನಿಂತು ಶುಕಾಚಾರ್ಯರು ವೇದವ್ಯಾಸರ ಮಾತಿಗೆ ಪ್ರತಿಧ್ವನಿಸಿದರು. ಅಂತಹ ವೇದವ್ಯಾಸರ ವಿಶೇಷ ಕೃಪಾ ಪಾತ್ರರಾದ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತೇನೆ. ಇದನ್ನ ಯಾಕೆ ಹೇಳಬೇಕು ಅಂದ್ರೆ, ಗುರುಗಳ ಕೃಪಾ ಪಾತ್ರ ಆದರೇನೆ ಶಾಸ್ತ್ರ ನಮಗೆ ಅರ್ಥ ಆಗೋದು. ಶಾಸ್ತ್ರ ಓದಿದ್ರೆ ಅರ್ಥ ಆಗಲ್ಲ, ಓದೋದಕ್ಕಿಂತ ಜಾಸ್ತಿ ಭಗವಂತ ಗುರುಗಳ ಕೃಪಾ ಪಾತ್ರ ಆಗಬೇಕು. ಗುರುಗಳ ಕೃಪೆಯಿಂದಲೇನೆ ನಮಗೆ ಅನೇಕ ಅರ್ಥಗಳು ಪ್ರಕಾಶ ಆಗ್ಲಿಕ್ಕೆ ಸಾಧ್ಯ. ವೇದವ್ಯಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಶುಕಾಚಾರ್ಯರು ಇಂಥ ಭಾಗವತವನ್ನ ಹೇಳೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ತಿಳಿಸ್ತಾ ಇದ್ದಾರೆ. ಏನು ಭಾಗವತ ಇದು ಅಂತಂದ್ರೆ, ಈ ಭಾಗವತವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಶುಕಾಚಾರ್ಯರಿಗೆ ನಾವು ಬಹಳ ಕೃತಜ್ಞರಾಗಬೇಕು. ಯಾಕೆಂದ್ರೆ ಒಂದು ಕತ್ತಲೆಯ ಗೊಂಡಾರಣ್ಯ, ಅದರಲ್ಲಿ ಸಿಲುಕಿದ್ದೇವೆ. ಆ ಅರಣ್ಯವನ್ನ ದಾಟಿ ಹೋಗ್ಲಿಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ, ಎಲ್ಲ ಕಡೆ ಕತ್ತಲೆ ಆವರಿಸಿದೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ನಮ್ಮ ಮೇಲಿನ ಕರುಣೆಯಿಂದ ದೀಪದ ಪಂಜು ಹಿಡಿದು ದಾರಿ ತೋರಿಸಿ ಆ ಅರಣ್ಯವನ್ನ ದಾಟಿ ಆಚೆಗೆ ಹೋಗುವ ಮಾರ್ಗ ತೋರಿಸಿದರೆ ಅವರ ಉಪಕಾರವನ್ನು ನಾವು ಹೇಗೆ ನಿರಂತರ ಸ್ಮರಿಸಿಕೊಳ್ತೇವೆ. ಹಾಗೆ ಸಂಸಾರ ಅನ್ನುವುದು ಬಂಧನ ಅಂತ ಯಾರಿಗಾದ್ರೂ ಅಕಸ್ಮಾತ್ ಅನಿಸಿದ್ರೆ, ಸಂಸಾರ ಒಂದು ಕತ್ತಲೆಯ ಗೊಂಡಾರಣ್ಯ ಅಂತ ಯಾರಿಗಾದ್ರೂ ಅನುಭವ ಆಗಿದ್ರೆ, ಅಂಥವರಿಗೆ ಅದನ್ನ ದಾಟಬೇಕು ಅನ್ನುವ ಬಯಕೆ ತುಂಬಿಕೊಂಡಿದ್ರೆ ಆಗ ಶ್ರೀ ಶುಕಾಚಾರ್ಯರು ಶ್ರೀಮದ್ ಭಾಗವತ ಅನ್ನುವ ಅಧ್ಯಾತ್ಮ ದೀಪದ ಬೆಳಕು ತೋರಿಸಿ ಸಂಸಾರ ಅನ್ನುವ ಅರಣ್ಯವನ್ನ ದಾಟುವ ದಾರಿ ತೋರಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಉಪಕಾರ ಜಗತ್ತಿನಲ್ಲಿ ಯಾವುದಿದೆ? ಆದ್ರಿಂದ ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತೇವೆ. ಇದನ್ನೆಲ್ಲ ಕೇಳ್ತಾ ಇದ್ದಾಗ ನಮಗನ್ಸತ್ತೆ, ನಾವೆಲ್ಲ ಸಂಸಾರದಲ್ಲಿ ಸುಖವಾಗಿರಬೇಕು ಅಂತ ಅನ್ಕೊಂಡು ಪುರಾಣಕ್ಕೆ ಬಂದು ಕೂತ್ಕೊಂಡ್ರೆ ಸಂಸಾರವನ್ನು ಬಿಟ್ಟಬೇಕು, ಸಂಸಾರ ಬಿಡಬೇಕು ಅಂತ ಹೇಳಿದವರು ಬಿಟ್ಟಿಲ್ಲ. ಆದ್ರೂ ನಮಗೆಲ್ಲ ಬೋಧನೆ ಮಾಡ್ತಾರೆ ಸಂಸಾರ ಬಿಡಬೇಕು ಅಂತ. ಸಂಸಾರ ಬಿಡೋದಕ್ಕೋಸ್ಕರ ನಿಮ್ಮ ಹತ್ರ ಯಾಕೆ ಬರ್ಬೇಕು ನಾವು ಹಾಗೆ ಅಂತ ಕೆಲವ್ರಿಗೆ ಅನಿಸ್ಬಹುದು. ಆದರೆ ಶಾಸ್ತ್ರ ಹೇಳುತ್ತೆ, ನಾವು ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ತೇವೆ. ಆ ಮಕ್ಕಳು ನಮ್ಮಪ್ಪ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಸೇರಿಸಿದ್ದಾರೆ, ನಾವು ಪಾಸಾಗಿ ಮುಂದಕ್ಕೆ ಹೊರಟೋದ್ರೆ ಬೇಜಾರಾಗತ್ತೆ ಪಾಪ ಅಂತ ಮಕ್ಕಳೆಲ್ಲ ಅಲ್ಲೇ ಕೂತ್ಕೊಂಡ್ರೆ ಆವಾಗ ಒಳ್ಳೆ ಮಕ್ಕಳು ಅಂತಾರೆ ಅವರನ್ನ. ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟರು ನಾವು ಶಾಲೆಗೆ ಸೇರೋದೇ ಪಾಠ ಕಲಿತು ಶಾಲೆ ಬಿಟ್ಟು ಹೊರಗೆ ಬರೋಕ್ಕೋಸ್ಕರ. ಅವರು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ ಎಲ್ಲ ಮೀರಿ ಕಾಲೇಜ್ಗೂ ಹೋಗಿ ಅಲ್ಲಿಂದ ಒಂದು ದಿವಸ ಹೊರಗೆ ಬರ್ಬೇಕು. ಅವರು ಅದನ್ನ ಶಾಲೆಗೆ ಸೇರ್ಕೊಳ್ಳೋದೇ ಒಂದು ದಿವಸ ಅಲ್ಲಿಂದ ಹೊರಗೆ ಬರೋಕ್ಕೋಸ್ಕರ ಹೊರತು ಅಲ್ಲೇ ಆಜೀವ ಸದಸ್ಯ ಆಗ್ಲಿಕ್ಕೆ ಅಲ್ಲ. ಆದ್ರಿಂದ ಎಷ್ಟೇ ಲಕ್ಷ ಕೊಟ್ಟು ನಾವು ಶಾಲೆಗೆ ಕಾಲೇಜಿಗೆ ಸೇರ್ಕೊಂಡ್ರು ಪಾಠ ಕಲಿತು ಅಲ್ಲಿಂದ ಒಂದು ದಿವಸ ಹೊರಗೆ ಬರಲೇಬೇಕು ನಾವು. ಅದರಿಂದ ಸಂಸಾರ ಅನ್ನೋದು ಒಂದು ದೊಡ್ಡ ಕಾಲೇಜ್ ಇದ್ದಾಗೆ. ಅಲ್ಲಿ ನಾವು ಎಷ್ಟೇ ಜನ್ಮಾಂತರದ ಪುಣ್ಯ ಅನ್ನೋ ಡೊನೇಷನ್ ಕೊಟ್ಟು ಜನ್ಮ ಪಡೆದರೂ ಸಾಧನೆ ಮಾಡಿಕೊಂಡು ಒಂದಲ್ಲ ಒಂದು ದಿವಸ ಸಂಸಾರ ಅನ್ನುವ ಪಾಠಶಾಲೆಯಿಂದ ಈಚೆಗೆ ಬರಲೇಬೇಕು ನಾವು. ಅದಕ್ಕೋಸ್ಕರವೇ ಸೇರ್ಕೊಳ್ಳೋದು ಅನ್ನೋದನ್ನು ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಅಂತಹ ಶುಕಾಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದ್ದಾರೆ. ಯಾವುದೇ ಅಧ್ಯಾತ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕಾಗಿದ್ರೆ ಇಷ್ಟು ಜನರಿಗೆ ಅವಶ್ಯವಾಗಿ ನಮಸ್ಕಾರ ಮಾಡಲೇಬೇಕು. ಒಂದು ಸರ್ವೋತ್ತಮನಾದ ಗ್ರಂಥ ಪ್ರತಿಪಾದ್ಯನಾದ ನಾರಾಯಣನಿಗೆ ನಮಸ್ಕಾರ ಮಾಡಬೇಕು. ಇನ್ನೊಂದು ಆ ಗ್ರಂಥವನ್ನ ರಚನೆ ಮಾಡಿಕೊಟ್ಟ ಭಗವಂತನ ವೇದವ್ಯಾಸ ರೂಪಕ್ಕೆ ನಮಸ್ಕಾರ ಮಾಡಬೇಕು. ನಮ್ಮೊಳಗೆ ನಿಂತು ಆ ಜ್ಞಾನವನ್ನ ತಂದುಕೊಡುವಂತಹ, ಅದನ್ನ ಜಗತ್ತಿಗೆ ಒದಗಿಸಿಕೊಡುವಂತಹ ಬ್ರಹ್ಮವಾಯುಗಳು ನಮ್ಮೆಲ್ಲರೊಳಗೆ ನಿಂತು ಸಾಧನೆ ಮಾಡಿಸುವ ಮಹಾಪುರುಷರು. ಆ
ಆ ಬ್ರಹ್ಮವಾಯುಗಳಿಗೆ ನಮಸ್ಕಾರ ಮಾಡಬೇಕು. ಅನಂತರ ಸರಸ್ವತಿ ಭಾರತೀಯರಿಗೆ ನಮಸ್ಕಾರ ಮಾಡಬೇಕು. ನಮ್ಮೆಲ್ಲರ ಮನೋಭಿಮಾನಿ ದೇವತೆಗಳಾದ ಗರುಡಶೇಷ ರುದ್ರರು, ಅವರ ಪತ್ನಿಯರು, ಅವರಿಗೆಲ್ಲ ಅವಶ್ಯವಾಗಿ ನಮಸ್ಕಾರ ಮಾಡಬೇಕು. ಅದರಂತೆ ನಮ್ಮ ಪೂರ್ವ ಪರಂಪರೆಯ ಎಲ್ಲ ಗುರು ಪರಂಪರೆಗೆ ನಾವು ತಲೆಬಾಗಬೇಕು. ಇಷ್ಟೆಲ್ಲ ಮಾಡಿಯೇ ಮುಖದ ಪ್ರಸನ್ನತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪ್ರಸನ್ನವಾದ ಹೃದಯದಲ್ಲಿ ಭಗವಂತ ನಿಂತು ದರ್ಶನ ಕೊಡ್ತಾನೆ. ಭಗವಂತ ಒಳಗೆ ನಿಂತು ದರ್ಶನ ಕೊಟ್ಟಾಗ ಏನಾಗತ್ತೆ ಅಂದ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಎಲ್ಲ ರೀತಿಯ ಕರ್ಮದ ಗಂಟುಗಳು ಏನಿದೆ, ಪ್ರಾರಬ್ಧ ಕರ್ಮಗಳ ಗಂಟು, ಅನೇಕ ಜನ್ಮಾಂತರದ ಗಂಟುಗಳು, ಆ ಎಲ್ಲ ಕರ್ಮಗಳ ಗಂಟು ಕಳಿಸ್ತಾನೆ ಪರಮಾತ್ಮ. ಭಗವಂತನ ಬಗ್ಗೆ ಇರುವ ಸಂಶಯಗಳೆಲ್ಲ ಪರಿಹಾರ ಆಗತ್ತೆ. ಅಲ್ಲ, ಇಷ್ಟು ವರ್ಷ ಇಷ್ಟು ಜನ್ಮ ಕೇಳಿದ್ದಾನೆ, ಇನ್ನೇನು ಸಂಶಯ ಅಂದ್ರೆ ನಾವು ಸಕ್ಕರೆ ಬಗ್ಗೆ 3 ದಿವಸ ಸೆಮಿನಾರ್ ಮಾಡಬಹುದು. ಬೇಕಾದಷ್ಟು ಜನ ಪ್ರೊಫೆಸರ್ಸ್ ಬಂದು ಸಕ್ಕರೆ ಕಬ್ಬು ಬೆಳೆಯೋದು ಹೇಗೆ, ಕಬ್ಬು ಸಕ್ಕರೆ ಮಾಡೋದು ಹೇಗೆ, ಎಲ್ಲವನ್ನು ನಮಗೆ 3 ದಿವಸ ಸೆಮಿನಾರಲ್ಲಿ ಪ್ರಬಂಧ ಮಂಡನೆ ಮಾಡಬಹುದು. ಆದರೂ ಒಂದು ಚಿಟಿಕೆ ಸಕ್ಕರೆ ನಾಲಿಗೆ ಮೇಲೆ ಹಾಕಿದಾಗ ಸಕ್ಕರೆ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ. ಅದು ಈ 3 ದಿವಸದ ಸೆಮಿನಾರಿಂದ ಅರ್ಥವೇ ಆಗಲ್ಲ. ಆದ್ರಿಂದ 3 ದಿವಸದ ಸೆಮಿನಾರು ಬರೇ ಶ್ರವಣ. ಆ ಸಕ್ಕರೆ ನಾಲಿಗೆ ಮೇಲೆ ಹಾಕೊಳ್ತೇವಲ್ಲ, ಅದು ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರದಿಂದ ಸಕ್ಕರೆ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗತ್ತೋ ಆ ಪರಿಜ್ಞಾನ ಈ 3 ದಿವಸದ ಸೆಮಿನಾರಿಂದ ನಮಗೆ ಬರಲಿಲ್ಲ. ಅದು ಆದ್ರೆ ಅದು ಬರಬೇಕಾಗಿದ್ರೆ ಇದೆಲ್ಲ ಬೇಕಾಯ್ತು ನಮ್ಮ ಜೊತೆಗೆ ನಮಗೆ. ಹಾಗೆ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಮಾಡಿ ಭಗವಂತನಲ್ಲಿ ಮನಸ್ಸು ತಲ್ಲೀನಗೊಂಡಾಗ, ಭಗವಂತ ಪ್ರಸನ್ನನಾಗಿ ದರ್ಶನ ಕೊಟ್ಟಾಗ ಭಗವಂತನ ಬಗ್ಗೆ ಇರುವ ಎಲ್ಲ ಸಂಶಯಗಳು ಕೂಡ ಬಗೆಹರಿಯತ್ತೆ. ಜೊತೆಯಲ್ಲಿ ನಮ್ಮ ಕರ್ಮಗಳು 3 ತರಹ ಇದೆ. ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತ. ಅಂದ್ರೆ ನಮ್ಗೆ ಅದು ಅರ್ಥ ಆಗ್ಬೇಕಾಗಿದ್ರೆ ನಾವು ಈ ವರ್ಷ ನಮಗೆ 10 ಮೂಟೆ ಅಕ್ಕಿ ಬೆಳೆ ಬಂದಿದೆ, 9 ಮೂಟೆ ಉಗ್ರಾಣದಲ್ಲಿ ಇಟ್ಟಿದ್ದೇವೆ, 1 ಮೂಟೆ ದಿನ ಬಿಚ್ಚಿ ಅಡಿಗೆಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಬರೋ ವರ್ಷ ಪುನಃ ಇನ್ನೊಂದು 10 ಮೂಟೆ ಅಕ್ಕಿ ನಮಗೆ ಬರುತ್ತೆ. ಈ 9 ಮೂಟೆ ಇದೆಯಲ್ಲ ಅಕ್ಕಿ ಉಗ್ರಾಣದಲ್ಲಿ ಇಟ್ಟಿದ್ದೇವಲ್ಲ, ಅದು ಸಂಚಿತ ಕರ್ಮ. ಯಾವ ಮೂಟೆ ಬಿಚ್ಚಿ ದಿನ ಅಡಿಗೆಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಅದು ಪ್ರಾರಬ್ಧ ಕರ್ಮ. ಬರೋ ವರ್ಷ ಇನ್ನು 10 ಮೂಟೆ ಬರುತ್ತಲ್ಲ, ಅದು ಆಗಾಮಿ ಕರ್ಮ. ಭಗವಂತನ ದರ್ಶನ ಆದರೆ 9 ಮೂಟೆ ಭಸ್ಮ ಆಗತ್ತೆ, ಅದನ್ನು ತಿನ್ನಬೇಕಾದ ಅವಶ್ಯಕತೆಯೇ ಇಲ್ಲ. ಬರೋ ವರ್ಷ ಬರತಕ್ಕಂಥ 10 ಮೂಟೆ ನಮ್ಮ ಹೆಸರಿಗೆ ಜಮಾನೆ ಆಗಲ್ಲ. ಅದು ಬಿಚ್ಚಿದ ಮೂಟೆ ಅಂಗಡಿಗೆ ವಾಪಸ್ ತಗೊಳ್ಳಲ್ಲ, ತಿಂದು ಖಾಲಿ ಮಾಡಬೇಕು, ಅಷ್ಟೇ ಕಾರ್ಯಕ್ರಮ. ಇದನ್ನೇ ಭಗವಂತನ ದರ್ಶನದಿಂದ ಸಂಚಿತ ಕರ್ಮಗಳೆಲ್ಲ ನಾಶವಾಗತ್ತೆ. ಆಗಾಮಿ ಕರ್ಮ ನಮ್ಮ ಅಕೌಂಟಿಗೆ ಜಮಾ ಆಗಲ್ಲ. ಪ್ರಾರಬ್ಧ ಕರ್ಮ ಅಂದ್ರೆ ಅನುಭವಿಸ್ಲಿಕ್ಕೆ ಶುರು ಮಾಡಿರೋ ಕರ್ಮ, ಅದು ಮಾತ್ರ ಅನುಭವಿಸಿಯೇ ಮುಗಿಸ್ಬೇಕು. ಇದರಿಂದ ಏನಾಯ್ತು, ಭಗವಂತನ ದರ್ಶನಕ್ಕೆ ಸಂಚಿತ ಕರ್ಮವನ್ನು ನಾಶ ಮಾಡೋ ಶಕ್ತಿ ಇದೆ, ಆಗಾಮಿ ಕರ್ಮ ಲೇಪ ಆಗದೇ ಇರೋ ಹಾಗೆ ಮಾಡೋ ಶಕ್ತಿ ಇದೆ. ಆದರೆ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡೋ ಶಕ್ತಿ ಭಗವಂತನ ದರ್ಶನಕ್ಕಿಲ್ಲ. ಹಾಗೆ ಅಂತ ನಮಗೆ ಅನಿಸ್ಬಿಡತ್ತೆ. ಅದಕ್ಕೆ ಹೇಳ್ತಾರೆ, ಭಗವಂತ ಕರುಣೆಯಿಂದಲೇ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಲ್ಲ. ಯಾಕೆ ಅಂತಂದ್ರೆ ಅದು 2. ಭಗವಂತನ ಸಾಕ್ಷಾತ್ಕಾರ ಆಗೋ ತನಕ ಏನು ಸಾಧನೆ ಮಾಡ್ತೇವೆ ಅದು ನಮ್ಮ ಪಾಲಿನ ಮೋಕ್ಷ ಸಾಧನೆಯ 50 ಭಾಗ ಅಷ್ಟೇ. ಅದು ಇನ್ನು 50 ಭಾಗದ ಸಾಧನೆ ಭಗವಂತನ ದರ್ಶನ ಆದ್ಮೇಲೆ ಪ್ರಾರಂಭ ಆಗೋದು. ಆದ್ರಿಂದ ಭಗವಂತನ ದರ್ಶನಕ್ಕೋಸ್ಕರ 50% ಸಾಧನೆ ಆಯ್ತು. ಭಗವಂತನ ದರ್ಶನ ಆದ್ಮೇಲೆ ಮಾಡೋ ಸಾಧನೆ ಇನ್ನು 50%, ಆಮೇಲೆ ನಮಗೆ ಮೋಕ್ಷ ಸಿಗೋದು. ಭಗವಂತ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಬಿಟ್ರೆ ಇನ್ನು 50 ಭಾಗದ ಸಾಧನೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧನ ಶರೀರವೇ ಬರಲ್ಲ. ಕರ್ಮ ಇದ್ದರೆ ಮಾತ್ರ ನಮಗೆ ಜನ್ಮ, ಈ ಶರೀರ ಎಲ್ಲ. ಕರ್ಮ ನಾಶ ಆಯಿತು ಅಂದ್ರೆ ಮತ್ತೆ ನಮ್ಗೆ ಹುಟ್ಲಿಕ್ಕೆ ಅವಕಾಶವೇ ಇಲ್ಲ. ಆವಾಗ ಇನ್ನು 50 ಭಾಗದ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಮೇಲಿನ ಕರುಣೆಯಿಂದ ಇವನ ಪಾಲಿನ ಮೋಕ್ಷಕ್ಕೆ ಬೇಕಾದ ಸಾಧನೆಯ ಇನ್ನರ್ಧ ಭಾಗವನ್ನು ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದಲೇ ಭಗವಂತ ಪ್ರಾರಬ್ಧ ಕರ್ಮವನ್ನು ಉಳಿಸ್ತಾನೆ. ಜೊತೆಯಲ್ಲಿ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಬಿಟ್ರೆ ಭಗವಂತನನ್ನು ಕಂಡವರೆಲ್ಲ ಮೋಕ್ಷಕ್ಕೆ ಹೊರಟೋದ್ರೆ ಕಾಣದೇ ಇದ್ದವರಿಗೆ ಉಪದೇಶ ಮಾಡೋರು ಯಾರು? ಕಾಣದೇ ಇದೆ. ಎಲ್ಲರೂ ಕೂಡ ನಾವು ದೇವರನ್ನು ನೋಡಿಲ್ಲ, ನಾವು ದೇವರ ಬಗ್ಗೆ ನಿಮ್ಗೆಲ್ಲ ಹೇಳ್ತಾ ಕೂತಿರ್ತೇವೆ. ಆದರೆ ಕಂಡವರು ಹೇಳಿದರೆ ಅದರ ಪ್ರಭಾವ ಬೇರೆ. ಅಪರೋಕ್ಷೀಕೃತ ಶ್ರೀಶಃ ಅಂತ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡ್ಕೊಳ್ತೇವೆ. ರಾಘವೇಂದ್ರ ಸ್ವಾಮಿಗಳ ಉಪದೇಶ ನಮಗೆ ಯಾಕೆ ಅಷ್ಟು ಗೌರವ ಅಂದ್ರೆ ಅವರು ಭಗವಂತನನ್ನ ಕಂಡು ಹೇಳಿದವರು. ಅವರು ನಾವೆಲ್ಲ ಭಗವಂತನನ್ನ ಕಾಣದೆ ಮಾತಾಡೋರು. ಆದರೆ ಭಗವಂತನನ್ನ ಕಂಡವರು ಈ ಜಗತ್ತಿನಲ್ಲಿ ಉಳಿದವರಿಗೆ ಉಪದೇಶ ಮಾಡೋದಕ್ಕೆ ಇರಬೇಕು. ಆದ್ರಿಂದ ಏಣಿ ಹಚ್ಕೊಂಡು ಮೇಲೆ ಹೋದವರು ಏನೇನೇ ಎತ್ಕೊಂಡು ಹೊರಟು ಹೋದ್ರೆ ಮತ್ತೆ ಕೆಳಗಿದ್ದವ್ರ ಮೇಲೆ ಹತ್ತೋದು ಹೇಗೆ? ಆದ್ರಿಂದ ಮೇಲೆ ಏಣಿ ಭಗವಂತನನ್ನು ಕಂಡವರು ನಾವು ಕಂಡಾಯ್ತು ಅಂತ ಅವರು ಮೋಕ್ಷಕ್ಕೆ ಹೊರಟು ಹೋದ್ರೆ ಉಳಿದವರಿಗೆ ಹೇಳೋರೇ ಉಪದೇಶ ಮಾಡೋರೇ ಇಲ್ಲ ಅಂತ ಆಗ್ಬಿಡತ್ತೆ. ಅದನ್ನು ಉಳಿದ ಸಜ್ಜನರಿಗೆ ಭಗವಂತನನ್ನು ಕಂಡವರು ಉಪದೇಶ ಮಾಡ್ಲಿ ಅನ್ನೋ ಉದ್ದೇಶದಿಂದ
ಇವರ ಪಾಲಿನ ಮೋಕ್ಷಕ್ಕೆ ಬೇಕಾದ ಉಳಿದ ಸಾಧನೆಯನ್ನು ಇವರು ಮಾಡಿಕೊಳ್ಳಲಿ ಎನ್ನುವ ಒಂದು ಕರುಣೆಯಿಂದ ಭಗವಂತ ಪ್ರಾರಬ್ಧ ಕರ್ಮವನ್ನು ಉಳಿಸ್ತಾನೆ ಹೊರತು ಅವನಿಗೆ ಪ್ರಾರಬ್ಧ ಕರ್ಮ ನಾಶ ಮಾಡೋ ಶಕ್ತಿ ಇಲ್ಲ ಅಂತಲ್ಲ ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಗುಣತ್ರಯದ ಪ್ರಭಾವಕ್ಕೆ ನಾವು ಪ್ರಪಂಚದಲ್ಲಿ ಒಳಗಾಗ್ತೇವೆ. ಗುಣತ್ರಯದ ಪ್ರಭಾವ ಅಂದ್ರೆ ಆ ಗುಣತ್ರಯಗಳು ಹೇಗೆ ಅಂತಂದ್ರೆ, ಒಂದು ಕಟ್ಟಿಗೆ ಇದೆ, ಆ ಕಟ್ಟಿಗೆ ಅದು ಬಿದ್ದಲ್ಲೇ ಬಿದ್ದುಕೊಂಡಿರುತ್ತೆ, ಯಾವ ಚಲನೆಯೂ ಇಲ್ಲ. ದೊಡ್ಡ ಕಟ್ಟಿಗೆ ಬಿದ್ದಿದ್ರೆ ಅದು ಬಿದ್ದಲ್ಲೇ ಬಿದ್ದಿರುತ್ತೆ, ಯಾವ ಚಲನೆಯೂ ಇಲ್ಲ. ಅದು ತಮೋಗುಣದ ಪ್ರಭಾವ. ತಮೋಗುಣ ಜಾಡ್ಯ, ಒಂದು ಸಾಧನೆಯನ್ನು ನಮ್ಮಿಂದ ಮಾಡಿಸಲ್ಲ, ಅದು ಬಿದ್ದಲ್ಲೇ ಬಿದ್ದುಕೊಂಡಿರುತ್ತೆ. ಹೀಗೆ ಜಾಡ್ಯವನ್ನು ಕೊಡ್ತಕ್ಕಂಥದ್ದು ತಮೋಗುಣ. ಆದರೆ ಅದರೊಳಗೆ ಸ್ವಲ್ಪ ಬೆಂಕಿ ಹೊತ್ತಿಸಿದರೆ ಆ ಕಟ್ಟಿಗೆಗೆ ಆ ಬೆಂಕಿ ಉರಿಯತ್ತೆ, ಸ್ವಲ್ಪ ಸುತ್ತಲೂ ಬೆಳಕಾಗತ್ತೆ, ಆ ಹೊಗೆ ಮೇಲೆ ಹೋಗತ್ತೆ, ಮೇಲೆ ಹೋದ್ಮೇಲೆ ಮೋಡವಾಗತ್ತೆ, ಮಳೆ ಸುರಿಸತ್ತೆ, ಜನರಿಗೆ ಉಪಕಾರ ಆಗತ್ತೆ. ರಜೋಗುಣ ಹೀಗೆ ನಮಗೆ ಲೌಕಿಕವಾದ ಕಾಮನೆಗಳನ್ನ ಪೂರೈಸತ್ತೆ. ಒಳ್ಳೆ ಆಕ್ಟಿವಿಟಿ ಇರ್ತಾರೆ, ಆದ್ರೆ ಎಲ್ಲ ಲೌಕಿಕವಾದದ್ದು. ನಮ್ಮ ITBT ಹುಡುಗರು ನೋಡಿದ್ರೆ ಎಷ್ಟು ಆಕ್ಟಿವ್ ಪರ್ಸನ್ ಅವರು. ಮಧ್ಯರಾತ್ರಿ ಎಲ್ಲ ಇನ್ನೊಂದು ದೇಶಕ್ಕೆ, ಹಗಲೆಲ್ಲ ಇನ್ನೊಂದು ದೇಶಕ್ಕೆ, ತಮಗೆ ಸಮಯ ಉಳಿಸ್ಕೊಳ್ಳದೆ ಇರೋ ಬಹಳ ಉದಾರಿಗಳು. ಆದರೆ ಯಾವುದು ಉದ್ಧಾರದ ದಾರಿ ಅಲ್ಲ, ಉದಾರಿಗಳಾದರೂ ಕೂಡ. ಹಾಗೆ ಬಹಳ ಚಟುವಟಿಕೆ ಇರುತ್ತೆ. ಆ ಚಟುವಟಿಕೆ ಯಾವುದು ಆತ್ಮೋದ್ಧಾರಕ್ಕಲ್ಲ, ಅದು ರಜೋಗುಣದ ಪ್ರಭಾವ. ಆದರೆ ಸತ್ವಗುಣ ಅದರಲ್ಲಿ ಪ್ರಜ್ವಲಿಸುವ ಬೆಂಕಿಯಲ್ಲಿ ಆಹುತಿ ಹಾಕಿ ದೇವತೆಗಳನ್ನು ಒಲಿಸಿಕೊಂಡು ದೇವತಾನುಗ್ರಹವನ್ನು ಪಡೆಯಬಹುದು. ಆ ಬೆಂಕಿ ಇದ್ದ ಹಾಗೆ ಸತ್ವಗುಣ ತಾನು ಬೆಳಕು ಕೊಡುತ್ತೆ, ಜ್ಞಾನ ಕೊಡುತ್ತೆ, ಜ್ಞಾನದ ಆಸಕ್ತಿಯನ್ನು ಹುಟ್ಟಿಸುತ್ತೆ. ರಜೋಗುಣ ಹೊಗೆ ಇದ್ದಾಗೆ, ಹೊಗೆ ಸಂಚಾರ ಮಾಡ್ತಾ ಇದೆ, ಚಲಿಸ್ತಾ ಇದೆ, ಆದರೆ ಅನೇಕ ಜನರಿಗೆ ಹೊಗೆಯಿಂದ ಹಿಂಸೆ ಆಗ್ತಾ ಇರುತ್ತೆ. ನಮ್ಮ ರಜೋಗುಣದ ಚಟುವಟಿಕೆಗಳು ಇನ್ನೊಬ್ಬರಿಗೆ ಹಿಂಸಾಪ್ರದವೂ ಆಗಿರುತ್ತೆ, ಇಲ್ಲೇ ಸುತ್ತಾ ಇರುತ್ತದೆ, ಅದು ಪ್ರಯೋಜನ ಇಲ್ಲ. ತಮೋಗುಣ ಇನ್ನಷ್ಟು ಚಲನೆಯೇ ಇಲ್ಲದೆ ಇರತಕ್ಕಂತಹ ಜಾಡ್ಯ, ಇದು ತಮೋಗುಣ. ಈ ಗುಣತ್ರಯದ ಪ್ರಭಾವಕ್ಕೆ ಒಳಗಾದ ನಾವು ಸಾಧನೆ ಮಾಡಿಕೊಳ್ಳಬೇಕಾಗಿದ್ರೆ ಭಗವಂತನ ಅನುಗ್ರಹ ಆದರೆ ತಮೋಗುಣದ ಪ್ರಭಾವ ಕಡಿಮೆಯಾಗಿ ರಜೋಗುಣ ಸತ್ವಗುಣಕ್ಕೆ ಅನುಕೂಲವಾಗಿ ಸತ್ವಗುಣದಿಂದ ಸಾಧನೆ ಮಾಡಿಕೊಳ್ಳೋದಕ್ಕೆ ಬೇಕಾದ ಒಂದು ಮಾರ್ಗ ನಮಗೆ ಲಭ್ಯವಾಗತ್ತೆ. ಆದ್ರಿಂದ ಆ ಭಗವಂತನಲ್ಲಿ ನಾವು ಇದನ್ನೇ ಕೇಳ್ಕೊಳ್ಬೇಕು ಅಂತಾರೆ. ನಮ್ಮ ಮೈಸೂರಿನ ಶ್ರೀ ದೇವೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರು ಈಗ ಇಲ್ಲ, ಶ್ರೀ ದೇವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಪ್ರವಚನದಲ್ಲಿ ವಿನೋದಕ್ಕೋಸ್ಕರ ಒಂದು ಮಾತು ಹೇಳೋರು. ಪ್ರತಿ ಕ್ಷಣದಲ್ಲಿ ಮನುಷ್ಯನಲ್ಲಿ ಗುಣತ್ರಯಗಳ ಪ್ರವೃತ್ತಿ ಹೇಗೆ ಅಂತಂದ್ರೆ, ಒಬ್ಬ ಪ್ರವಚನ ಕೇಳ್ತಾ ಇದ್ದ, ಭಾಗವತ ಪ್ರವಚನ ಕೇಳ್ತಾ 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 ಮೈ ಭಾವಪರವಶನಾದ. ಅವನು ಭಾವಪರವಶನಾಗಿ ಪ್ರವಚನ ಮುಗಿದ ಮೇಲೆ ತನ್ನ ಜೋಬಲ್ಲಿ ಇದ್ದ 500 ರೂಪಾಯಿಯನ್ನ ಗುರುಗಳಿಗೆ ಕಾಣಿಕೆಯಾಗಿ ಅರ್ಪಿಸ್ಬಿಡ್ಬೇಕು ಅಂತ ಮನಸ್ಸು ಅವನಲ್ಲಿ ಉತ್ಸಾಹ ತುಂಬಿಬಿಡ್ತು. ಸರಿ ಅಂತ ಹೇಳಿ ಜೋಬಿಗೆ ಕೈ ಹಾಕದ. ಆ ಜೋಬಿಗೆ ಕೈ ಹಾಕಿದ ಕೂಡಲೇ ಸತ್ವಗುಣ ಪಕ್ಕಕ್ಕೆ ಹೋಗಿ ರಜೋಗುಣ ಶುರುವಾಯಿತು. 500 ಯಾಕೆ, 50 ಹಾಕಿದ್ರೆ ಸಾಕು ಅಂತ 500 ಅಲ್ಲೇ ಬಿಟ್ಟ, 50 ತಗೊಂಡ. ಜೋಬಿಂದ ಕೈ ಹೊರಗೆ ತೆಗಿಬೇಕಾಗಿದ್ರೆ ತಮೋಗುಣ ಕೆಲಸ ಮಾಡ್ತು. ಇನ್ನೊಬ್ರು ಹಾಕಿದ 50 ರೂಪಾಯಿ ತಗೊಂಡು ಜೋಬಲ್ಲಿ ಹಾಕೊಂಡ್ಬಿಟ್ಟ ಅವನು. ಇದು ಪ್ರತಿ ಕ್ಷಣದಲ್ಲಿ ಸತ್ವರ್ಧ ತಮೋಗುಣಗಳು ಹೇಗೆ ನಮ್ಮನ್ನು ಆಟ ಆಡಿಸುತ್ತೆ ಅನ್ನೋದಕ್ಕೆ ಶ್ರೀ ದೇವೇಂದ್ರ ತೀರ್ಥ ಶ್ರೀಪಾದಂಗಳವರು ವಿನೋದವಾಗಿ ತಮ್ಮ ಪ್ರವಚನದಲ್ಲಿ ಕೊಡ್ತಾ ಇದ್ದ ಉದಾಹರಣೆ. ನಮಗೆಲ್ಲರಿಗೂ ಇಂಥ ಅನುಭವಗಳು ಬೇಕಾದಷ್ಟಾಗಿರುತ್ತೆ. ಆದ್ದರಿಂದ ಇಂತಹ ಗುಣತ್ರಯದ ಪ್ರಭಾವದಿಂದ ನಾವು ಈ ಸಂಸಾರದಲ್ಲಿ ಬಂಧನಕ್ಕೊಳಗಾಗಿದ್ದೇವೆ. ಅದಕ್ಕಾಗಿ ಸತ್ವಗುಣ ನಮ್ಮಲ್ಲಿ ಉದ್ರೇಕ ಆಗಬೇಕು. ಅದಕ್ಕೋಸ್ಕರ ಭಗವಂತನಲ್ಲಿ ಶರಣಾಗಬೇಕು. ಅದಕ್ಕೋಸ್ಕರ ಭಾಗವತವನ್ನ ಶ್ರವಣ ಮಾಡಬೇಕು. ಹಾಗೆ ಅಂತ ಇದ್ದಾರೆ. ಭಾಗವತ ಯಾವಾಗ ಎಲ್ಲಿಂದ ಯಾರಿಗೆ ಸಿಗುತ್ತೋ ಹಾಗೆ ಅಂದ್ರೆ, ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಪರೀಕ್ಷಿತರಾದರು ಕೂತ್ಕೊಂಡ್ರು. ಆಗ ಅವರಿಗೆ ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡಿದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೇಳಿದ ಕೂಡಲೇ ತುಂಬಾ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಪ್ರಾಯೋಪವೇಶ ಮಾಡೋದು ದೊಡ್ಡ ಅಪರಾಧಗಳ ಪ್ರಾಯಶ್ಚಿತ್ತವಾಗಿ ಪ್ರಾಯೋಪವೇಶ ಮಾಡೋದು. ಪ್ರಾಯ ಅಂದ್ರೆ ನಮಗ್ ಗೊತ್ತಿರೋದಲ್ಲ, ಪ್ರಾಯ ಅಂದ್ರೆ ಉಪವಾಸ ಅಂತ ಅರ್ಥ. ಉಪವೇಶ ಅಂದ್ರೆ ಉಪವಾಸ ಮಾಡ್ತಾ ಹಾಗೆ ಕೂತು ದೇಹತ್ಯಾಗ ಮಾಡಿಬಿಡೋದು. ಉಪವಾಸವೇ ಇದ್ದು ದೇಹತ್ಯಾಗ ಮಾಡಿಬಿಡೋದು. ಹೀಗೆ ದೇಹಾಂತದವರೆಗೆ ಉಪವಾಸ ಮಾಡೋದು, ಇದಕ್ಕೆ ಪ್ರಾಯೋಪವೇಶ ಅಂತ ಕುಳಿತುಕೊಳ್ತಾರೆ. ಬರೇ ಉಪವಾಸವೇ ಸಾಧನೆ ಆದ್ರೆ ಸಾಧನೆ ಅಲ್ಲ, ಭಗವತ್ ಕಥಾ ಶ್ರವಣ ಮಾಡ್ತಾ ಉಪವಾಸ ಮಾಡಬೇಕು. ಪರೀಕ್ಷಿತರಾದರು ತಮ್ಮ ಜೀವನದ 7 ದಿವಸಗಳ ಕಾಲ ಅವರು ಭಗವಂತನ ಮಹಿಮಾ ಶ್ರವಣ ಮಾಡ್ತಾ ಮಾಡ್ತಾ ಉಪವಾಸವೇ ಕೂತರು. ಅದನ್ನ ಪ್ರಾಯೋಪವೇಶ ಅಂತ ಕರೀತಾರೆ. ಶೌನಕಾದಿಗಳು ಕೇಳ್ತಾರೆ, ಪ್ರಾಯೋಪವೇಶವನ್ನು ಯಾಕೆ ಮಾಡಿದ್ರು ಪರೀಕ್ಷಿತರಾದರು? ಯಾಕೆಂದ್ರೆ ಅವರೆಲ್ಲ ಭಗವಂತನ ಭಕ್ತರು. ಭಗವದ್ಭಕ್ತರಾದ ಪರೀಕ್ಷಿತರಾದರು ಭಗವತ್ ಪೂಜಾರೂಪವಾಗಿ ರಾಜ್ಯಭಾರ ಮಾಡೋರು. ನಮ್ಮ ಹಾಗೆ ಸ್ವಾರ್ಥದ ರಾಜಕೀಯದ ಚದುರಂಗದಾಟ ಆಡೋರಲ್ಲ. ಹಾಗಿರಬೇಕಾದ್ರೆ ಅವರು ಯಾಕೆ ಪ್ರಾಯೋಪವೇಶ ಕೂತ್ಕೊಂಡ್ರು? ಮತ್ತೆ ಶುಕಾಚಾರ್ಯರು ಬಂದು ಭಾಗವತ ಹೇಳಿದ್ರು ಅಂತೀರಿ.
ಶುಕಾಚಾರ್ಯರು ಎದುರಿಗೆ ಬಂದ್ರು ಇವರು ಶುಕಾಚಾರ್ಯರು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಏನೋ ಜರಿ ಶಾಲ್ ಹಾಕೊಂಡಿದ್ರೆ ಇವರು ಬಹಳ ಅಪಾಯಕಾರಿ ಪಂಡಿತರು ಅಂತ ಅರ್ಥ ಆಗತ್ತೆ. ಆದ್ರೆ ಯಾವ ಜರತಾರಿ ಶಾಲು ಇಲ್ಲ, ಯಾವ ವೇಷಭೂಷಣ ಇಲ್ಲ, ಏನೂ ಇಲ್ಲ, ದಿವ್ಯ ಸ್ಫುರದ್ರೂಪಿ 16 ವರ್ಷ ಪ್ರಾಯದ ದಿಗಂಬರ ಬಾಲಕನಾಗಿ ಕಾಣ್ತಾರೆ. ಎದುರಿಗೆ ಬಂದರೂ ಕೂಡ ಜ್ಞಾನಿಗಳು ಅಂತ ಗುರುತಿಸ್ಲಿಕ್ಕೆ ಆಗಲ್ಲ. ಅಂತಹ ಮಹಾನುಭಾವರು, ಅವರನ್ನು ಇವರು ಗುರುತಿಸಿದ್ದು ವಿಶೇಷ. ಜೊತೆಯಲ್ಲಿ ಯಾವ ಸಂಪತ್ತನ್ನ ರಾಶಿ ಸುರಿದರೂ ಅದರ ಸೆಳೆತಕ್ಕೆ ಒಳಗಾಗದೇ ಇರೋರು, ಸಂಪತ್ತಿನ ಸೆಳೆತಕ್ಕೆ ಒಳಗಾಗದೆ ಕೇವಲ ಭಗವಂತನ ಆಕರ್ಷಣೆಗೆ ಮಾತ್ರ ಒಳಗಾಗುವವರು. ಅಂತಹ ಜ್ಞಾನಿಗಳಾದ ಶುಕಾಚಾರ್ಯರು ಯಾರ ಮನೆಯೂ ಮುಂದೆ ಕೂಡ ಏನೋ ಬಯಸಿ ನಿಲ್ಲುವವರಲ್ಲ. ಹಾಗಿರುವಾಗ 1 ವಾರಗಳ ಕಾಲ ಒಂದೇ ಕಡೆ ಶುಕಾಚಾರ್ಯರು ಕೂತರು, ಇವರಿಗೆ ಉಪದೇಶ ಮಾಡಿದ್ರು. ಇದೆಲ್ಲ ನಮಗೆ ಬಹಳ ಕುತೂಹಲವನ್ನ ಕೆರಳಿಸುವ ಸಂಗತಿಗಳು. ಇದನ್ನೆಲ್ಲ ಬಿಡಿಸಿ ನಮಗೆ ಹೇಳಬೇಕು ಹಾಗೆ ಅಂತ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪರೀಕ್ಷಿತರಾದರು ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುವ ಸಂದರ್ಭ ಏನು ಬಂತು, ಆ ಕಥೆಗಳನ್ನ ಹೇಳಲಿಕ್ಕೋಸ್ಕರವಾಗಿ ಮಹಾಭಾರತದ ಕಥಾಭಾಗದ ಕೊನೆಯ ಭಾಗದ ಪೀಠಿಕೆಯನ್ನ ಹೇಳ್ತಾ ಇದ್ದಾರೆ. ಪರೀಕ್ಷಿತರ ಇದರ ಮಧ್ಯದಲ್ಲಿ ಅವರು ಭಗವಂತನ ಅನೇಕ ಅವತಾರಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಶೌನಕಾದಿ ಮಹರ್ಷಿಗಳು. ಅದಕ್ಕೆ ಸಂಕ್ಷೇಪವಾಗಿ ಭಗವಂತನ ಅನೇಕ ಅವತಾರಗಳನ್ನ ಶುಕಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲ ಅವತಾರಗಳನ್ನು ಉಪದೇಶ ಮಾಡಿ ಕೊನೆಯೊಳಗೆ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ನಾವು ಈ ಪ್ರಪಂಚದಲ್ಲಿ ಅನೇಕ ಜನ್ಮಗಳಂತ ಆಳ್ತೇವೆ. ಭಗವಂತ ಮತ್ಸ್ಯಾವತಾರ, ಕೂರ್ಮಾವತಾರ, ನಮಗೂ ಮತ್ಸ್ಯಾವತಾರ ಕೂರ್ಮಾವತಾರ ಎಲ್ಲ ಇದೆ. ಯಾಕೆಂದ್ರೆ ನಾವು ನಮ್ಮ ಪಾಪಕರ್ಮದ ಫಲವಾಗಿ ಮೀನಾಗಿ ಹುಡ್ತೇವೆ, ಆಮೆಯಾಗಿ ಹುಡ್ತೇವೆ. ಅದ ನಮ್ಮ ಮತ್ಸ್ಯ ಅವತಾರ ಕೂರ್ಮಾವತಾರವನ್ನು ಯಾರು ಹೊಗಳಲ್ಲ. ನಮ್ದು ಮತ್ಸ್ಯ ಕೂರ್ಮ ವರಾಹ ಎಲ್ಲ ಅವತಾರಗಳಿದೆ. ಮತ್ತೆ ಬುದ್ಧಾವತಾರ ತನಕ ಎಲ್ಲ ಅವತಾರಗಳು ನಾವು ಮಾಡ್ತಾ ಇರ್ತೇವೆ. ಆದರೆ ಭಗವಂತನ ದಶಾವತಾರ ಅಂತ ಅವನನ್ನೇ ಕೊಳ್ತೇವೆ. ಭಗವಂತನದ್ದು ದಶಾವತಾರ, ಶತಾವತಾರ, ಸಹಸ್ರಾವತಾರ, ಅನಂತಾವತಾರಗಳು ಹಾಗೆ ಅಂತ ಹೇಳ್ತಾರೆ. ಒಂದು ಮನೆಯಲ್ಲಿ ಒಂದು ಜಿರಳೆ ಒಂದು ಮರಿ ಹಾಕಿದ್ರೆ ಅಲ್ಲೊಂದು ಭಗವಂತನ ರೂಪದ ಅವತಾರ ಆಯಿತು ಅಂತ ಹೇಳ್ತಾರೆ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟು ಅಂದ್ರೆ ಆ ಮಗುವಿನ ಬಿಂಬರೂಪಿಯಾಗಿ ಭಗವಂತನ ಒಂದು ರೂಪದ ಅವತಾರ ಆಯಿತು ಅಂತ ಹೇಳ್ತಾರೆ. ಹೀಗೆ ಪ್ರತಿ ಕ್ಷಣದಲ್ಲಿ ಭಗವಂತನ ಅನಂತ ಅವತಾರಗಳು ಈ ಜಗತ್ತಿನಲ್ಲಿ ಸಂಭವಿಸ್ತಾ ಇರುತ್ತೆ ಹಾಗೆ ಅಂತ ಹೇಳ್ತಾರೆ. ಆದರೆ ನಾವು ಹುಟ್ಟೋದು ನಮ್ಮ ಕರ್ಮದ ಫಲವಾಗಿ. ಭಗವಂತನಿಗೆ ಕರ್ಮದ ನಿರ್ಬಂಧದಿಂದ ಅವನು ಹುಟ್ಟುವವನಲ್ಲ. ಆ ಭಗವಂತ ಅವತಾರ ಮಾಡ್ತಾನೆ. ನಮ್ಮದು ಅವತಾರ ಅಲ್ಲ, ನಮ್ಮದು ಜನ್ಮ, ಅವನದ್ದು ಅವತಾರ ಹಾಗೆ ಅಂತ ಹೇಳ್ತೇವೆ. ಅವತಾರ ಅಂದ್ರೆ ಏನು? ನಾವು ರಾತ್ರಿ ಬೆಂಗಳೂರಿನಿಂದ ಬಸ್ಸಲ್ಲಿ ಕೂತ್ಕೊಂಡು ಮಂತ್ರಾಲಯಕ್ಕೆ ಬರ್ತೇವೆ. ಬೆಳಗ್ಗೆ ಮಂತ್ರಾಲಯದ ಬಸ್ ಸ್ಟ್ಯಾಂಡ್ ಕಂಡು ಕೂಡಲೇ ಬಸ್ನಲ್ಲಿ ಕೂತವ್ರು ಖುಷಿಯಿಂದ ಮಂತ್ರಾಲಯ ಬಂತು ಅಂತ ಹೇಳ್ತಾರೆ. ಮಂತ್ರಾಲಯ ಎಲ್ಲಿಗೆ ಬಂತು? ಮಂತ್ರಾಲಯ ಅಲ್ಲೇ ಇದೆ. ಮಂತ್ರಾಲಯ ನಾವು ಬಂದವರು ಮಂತ್ರಾಲಯಕ್ಕೆ. ಆದ್ರೆ ಹೇಳೋರು ನಾವು ಬಂದ್ವಿ ಅಂತಲ್ಲ, ಮಂತ್ರಾಲಯ ಬಂತು. ರಾತ್ರಿ ವಾಪಸ್ ಪ್ರಯಾಣ ಮಾಡ್ತೇವೆ. ಮಂತ್ರಾಲಯದ ಊರು ಮುಗೀತು, ಮಂತ್ರಾಲಯ ಹೋಯ್ತು. ಮಂತ್ರಾಲಯ ಹೋಗಲೂ ಇಲ್ಲ, ಬರಲೂ ಇಲ್ಲ. ಮಂತ್ರಾಲಯಕ್ಕೆ ಬಂದವರು ನಾವು, ಹೋದವರು ನಾವು. ಆದ್ರೆ ಮಂತ್ರಾಲಯ ಯಾವತ್ತು ಕಾಣಿಸ್ತೋ ಆಗ ಮಂತ್ರಾಲಯ ಬಂತು. ಯಾವಾಗ ಮಂತ್ರಾಲಯ ಕಾಣಲಿಲ್ಲ, ಮಂತ್ರಾಲಯ ಹೋಯ್ತು ಅಂತ ಬಾಯಿಲಿ ಹೇಳ್ತೇವೆ. ಹಾಗೆ ಭಗವಂತನ ಅವತಾರ ಅಂದ್ರೆ ಭಗವಂತ ಯಾವತ್ತು ಜಗತ್ತಿನ ಕಣ್ಣಿಗೆ ಕಾಣಿಸಿಕೊಂಡ ಅದು ಭಗವಂತನ ಅವತಾರ. ಯಾವತ್ತು ಭಗವಂತ ಕಣ್ಮರೆಯಾದ ಅವನ ಅವತಾರ ಸಮಾಪ್ತಿ ಆಯಿತು ಅಂತ ಅಷ್ಟೇ ಹೊರತು, ಕಾಣೋದು ಕಾಣಿಸ್ತೇ ಇರೋದು ಅಷ್ಟೇ ಹೊರತು ಭಗವಂತ ನಮ್ಮ ಹಾಗೆ ಕರ್ಮದ ನಿರ್ಬಂಧದಿಂದ ಪ್ರಾಕೃತ ದೇಹ ಸಂಬಂಧವನ್ನು ಹುಟ್ಟಿ ಭಗವಂತ ಹುಟ್ಟುವವನಲ್ಲ. ಆದ್ರಿಂದ ಅವನದ್ದೆಲ್ಲ ಅವತಾರ. ಶ್ರೀಮದ್ ವಾದಿರಾದರು ಸ್ವಪ್ನ ಬದಲು ಒಂದು ಮಾತು ಹೇಳ್ತಾರೆ. ಭಗವಂತ ಹೇಳ್ತಾನೆ, ನನ್ನದು ಅವತಾರ, ನಿನ್ನದು ಜನ್ಮ, ಏನು ವ್ಯತ್ಯಾಸ ಹೇಳ್ತೇನೆ ಕೇಳು ಅಂತಾರೆ. ನೀನು ಎಲ್ಲಿ ಹುಟ್ಟಿದ್ದಿ ನಿನಗೆ ಹುಟ್ಟಿದ ಮೇಲೆ ಗೊತ್ತಾಗೋದು ಎಲ್ಲಿ ಹುಟ್ಟಿ ಅಂತ, ಅದಕ್ಕೆ ಮುಂಚೆ ಗೊತ್ತಾಗಲ್ಲ ನಿನಗೆ. ನಾನು ಇಂಥವ್ರ ಮನೆಯಲ್ಲಿ ಹುಡ್ತೇನೆ ಅಂತ ಹೇಳಿ ಅಪ್ಪಿತಪ್ಪಿಯೂ ಪಕ್ಕದ ಮನೆಯಲ್ಲಿ ಹುಟ್ಟಲ್ಲ, ಅವರ ಮನೆಯಲ್ಲೇ ಹುಡ್ತೇನೆ. ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅವರ ಮನೆಯಲ್ಲೇ ಅವತಾರ ಮಾಡಿದ್ದೇನೆ, ಹೊರತು ಪಕ್ಕದ ಮನೆಯಲ್ಲಿ ಹೋಗಿ ಹುಟ್ಟಿಲ್ಲ ನಾನು. ನಿನಗೆ ಹಾಗಲ್ಲ, ನೀನು ಎಲ್ಲಿ ಹುಟ್ಟಿ ಯಾವ ಜನ್ಮ ತಾಳ್ತೆ ನಿನಗೆ ಯಾವ ಪೂರ್ವ ಇನ್ಫಾರ್ಮೇಶನೇ ಇಲ್ಲ. ನಿನಗೆ ಹುಟ್ಟಿದ ಮೇಲೆ ಗೊತ್ತಾಗತ್ತೆ ಅಡ್ರೆಸ್, ಹುಟ್ಟಿದ ಮೇಲೆ ಅಡ್ರೆಸ್ ಹುಡ್ಕೋದು, ಮುಂಚೆ ಅಲ್ಲ. ಆದ್ರಿಂದ ನಿನ್ನ ಹುಟ್ಟಿನಲ್ಲಿ ನಿನಗೆ ಸ್ವಾತಂತ್ರ್ಯ ಇಲ್ಲ. ನನ್ನ ಅವತಾರದಲ್ಲಿ ನನಗೆ ಸ್ವಾತಂತ್ರ್ಯ ಇದೆ. ನನ್ನ ಸಂಕಲ್ಪಾನುಸಾರವಾಗಿ ನಾನು ಅವತಾರ ಮಾಡ್ತೇನೆ. ನೀನು ನಿನ್ನ ಪ್ರಾರಬ್ಧ ಕರ್ಮದ ಫಲ ಅನುಭವಿಸ್ಲಿಕ್ಕೆ ಹುಟ್ಟೋದು. ನಾನು ಪ್ರಾರಬ್ಧ ಕರ್ಮದ ಫಲ ಅನುಭವಿಸ್ಲಿಕ್ಕೆ ಹುಟ್ಟುವವನಲ್ಲ, ಜಗತ್ತಿನ ಉದ್ಧಾರಕ್ಕೆ ಹುಟ್ಟುವವನು. ಆದ್ರಿಂದ ನನ್ನ ಅವತಾರ ಜಗತ್ ಕ್ಷೇಮಕ್ಕೋಸ್ಕರ ಮತ್ತು ನನ್ನ ಸಂಕಲ್ಪಾನುಸಾರ. ಅದ ನಿನ್ನದು, ನಿನ್ನ ಕರ್ಮ ಫಲವನ್ನ ಸವಿಸ್ಲಿಕ್ಕೆ ನೀನು ಹುಟ್ಟೋದು. ನಿನ್ನ ಇಚ್ಛೆ ಇಲ್ಲ ಅಲ್ಲಿ, ನನ್ನ ಇಚ್ಛೆಗೆ ವಶನಾಗಿ ನೀನು ಹುಟ್ಟೋದು. ಆದ್ರೆ ನಿನ್ನ ಹುಟ್ಟಿನಲ್ಲಿ ನಿನಗೆ ಸ್ವಾತಂತ್ರ್ಯ ಇಲ್ಲ, ಯಾವುದೇ ಲಾಭ ಇಲ್ಲ. ನನ್ನ ಅವತಾರದಲ್ಲಿ ಜಗತ್ ಕಲ್ಯಾಣದ ಉದ್ದೇಶ ಇದೆ, ನನ್ನ ಸಂಕಲ್ಪದ ಹಿನ್ನೆಲೆ ಇದೆ.
ಆದ್ರಿಂದ ನಿನ್ನದು ಹುಟ್ಟು, ನನ್ನದು ಅವತಾರ ಎಂಬುದಾಗಿ ಭಗವಂತ ಶ್ರೀಮದ್ ವಾದಿರಾಜರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ನಿಂತು ನುಡಿಸಿದ ಸ್ವಪ್ನ ಪದದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತ ಅನೇಕ ಅವತಾರಗಳನ್ನು ತಾಳ್ತಾನೆ. ಅದಕ್ಕೆ ಅವನು ಅಕರ್ತ ಅಜನ್ಮ, ಅಂದ್ರೆ ನಮ್ಮ ಹಾಗೆ ಜನ್ಮ ಇಲ್ಲ, ನಮ್ಮ ಹಾಗೆ ಕರ್ಮವನ್ನು ಮಾಡಬೇಕಾದ ನಿರ್ಬಂಧ ಇಲ್ಲ. ಅವನು ಅನಾಯಾಸವಾಗಿ ಎಲ್ಲ ಕರ್ಮವನ್ನು ಅನಾಯಾಸವಾಗಿ ಇನ್ನೊಬ್ಬರಿಗೋಸ್ಕರ ಮಾಡ್ತಕ್ಕಂಥವನು. ಆದ್ದರಿಂದ ಭಗವಂತ ಅಕರ್ತೃವಾದ ಭಗವಂತನ ಕರ್ಮಗಳನ್ನ, ಅಜನ್ಮನಾದ ಭಗವಂತನ ಅವತಾರಗಳನ್ನ ಯಾರು ಪ್ರತಿನಿತ್ಯ ಶ್ರವಣ ಮಾಡ್ತಾರೆ ಅವರು ಪಾಪದಿಂದ ಬಿಡುಗಡೆ ಹೊಂದಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ತತ್ವಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗ್ತಾರೆ ಎಂಬುದಾಗಿ ಆ ಅವತಾರಗಳ ಕೊನೆಯಲ್ಲಿ ಹೇಳ್ತಾರೆ. ಜೊತೆಯಲ್ಲಿ ಭಗವಂತನ ಅವತಾರಗಳ ಬಗ್ಗೆ ನಾನಾ ತರಹದ ಗೊಂದಲಗಳಿಗೆ ನಾವು ಒಳಗಾಗ್ತೇವೆ. ಯಾವುದು ಭಗವಂತನ ಅವತಾರ, ಅದನ್ನು ಭಗವಂತನ ಅವತಾರ ಅಲ್ಲ ಅಂತ ತಿಳ್ಕೊಳ್ತೇವೆ. ಯಾವುದು ಭಗವಂತನ ಅವತಾರ ಅಲ್ಲ, ಅದು ಭಗವಂತನ ಅವತಾರ ಅಂತ ಭಾವಿಸ್ತೇವೆ. ಭಗವಂತನ ಅವತಾರಗಳ ಬಗ್ಗೆ ಈ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡಿದವರು ಶ್ರೀ ಮಧ್ವಾಚಾರ್ಯರು ಮಾತ್ರ. ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಎಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳ ಅವತಾರ ಬರುತ್ತೆ, ಕೂಡಲೇ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಯಾವುದು ಭಗವಂತನ ಅಂಶ ತುಂಬಿದ ಆವೇಶ ತುಂಬಿದ ಅವತಾರ, ಯಾವುದು ಭಗವಂತನ ನೇರವಾದ ಅವತಾರ, ಇದೆಲ್ಲ ವಿವರಣೆಗಳನ್ನ ಆಚಾರ್ಯ ನಮಗೆ ಕೊಡ್ತಾ ಇದ್ದಾರೆ. ಶೇಷದೇವರ ಅವತಾರರಾದ ಬಲರಾಮ ಭಗವಂತನ ದಶಾವತಾರದಲ್ಲಿ ಸೇರೋನಲ್ಲ. ಭಗವಂತನ ಜೊತೆಯಲ್ಲಿ ಅವತಾರ ಮಾಡಿದವರು ಭಗವಂತ ಶುಕ್ಲಕೇಶ ರೂಪದಿಂದ ಶೇಷದೇವರಲ್ಲಿ ಆವೇಶಗೊಂಡು ಬಲರಾಮನ ಮೂಲಕ ಅದ್ಭುತವಾದ ಕಾರ್ಯವನ್ನು ಮಾಡಿಸಿದ್ದಾರೆ. ಆದ್ದರಿಂದ ಬಲರಾಮ ಭಗವಂತನ ಅವತಾರ ಅಂತ ತಿಳ್ಕೊಳ್ಬಾರದು. ವೇದವ್ಯಾಸರು ಭಗವಂತನ ಪೂರ್ಣಾವತಾರ, ಆ ವೇದವ್ಯಾಸರು ಯಾರೋ ಒಬ್ಬ ಋಷಿಗಳು ಅಂತ ನಾವು ಚಿಂತನೆ ಮಾಡಬಾರದು. ಹೀಗೆ ಮತ್ತು ದೇವಋಷಿ ಎನ್ನುವ ಶಬ್ದ ಬರುತ್ತೆ. ದೇವಋಷಿ ಎನ್ನುವ ಶಬ್ದ ಬಂದ ಕೂಡಲೇ ಇದು ನಾರದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಭಗವಂತನ ಅವತಾರಗಳನ್ನು ಕೇಳಬೇಕು ಅಂತ ಅವರು ಹೇಳಿದಾಗ, ಭಗವಂತನ ಅವತಾರಗಳ ಪಟ್ಟಿ ಕೊಡುವಾಗ ಅಲ್ಲಿ ನಾರದರ ಅವತಾರದ ಸಂದರ್ಭವೇ ಬರಲ್ಲ. ಆದ್ದರಿಂದ ಐತರೇಯರನ್ನ ತಗೊಳ್ಬೇಕಲ್ಲಿ ಎಂಬುದಾಗಿ ಆ ಅವತಾರಗಳ ಬಗ್ಗೆ ಇರುವ ಗೊಂದಲಗಳನ್ನೆಲ್ಲ ಚೆನ್ನಾಗಿ ಪರಿಹಾರ ಮಾಡಿ ಶ್ರೀಮದ್ ಆಚಾರ್ಯರು ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂತಹ ಭಗವಂತನ ಅವತಾರಗಳನ್ನ ನಿರೂಪಣೆ ಮಾಡಿ ಆ ಭಗವಂತ ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಎಲ್ಲ ವೇದಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲ ಕರ್ಮಾಚರಣೆಗಳ ಮೂಲ ಗುರಿ ಭಗವತ್ ಪ್ರೀತಿ ಆಗಬೇಕು ಅಂತ, ಎಲ್ಲ ಯಜ್ಞಗಳ ಗುರಿ ಭಗವಂತ ಪ್ರೀತಿ ಆಗಬೇಕು ಅಂತ. ಹೀಗೆ ಎಲ್ಲ ಸಾಧನಾನುಷ್ಠಾನಗಳು, ಯಜ್ಞ ಯಾಗಗಳು ಎಲ್ಲದರ ಉದ್ದೇಶ ಭಗವಂತ. ಅದರಂತೆ ಎಲ್ಲ ವೇದಗಳ ಶಾಸ್ತ್ರಗಳ ಸಕಲ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಅಂತ ಭಗವಂತನನ್ನ ಎಲ್ಲ ಶಾಸ್ತ್ರಗಳ ಮೂಲಕ ತಿಳಿದುಕೊಳ್ಳೋದೇ ಸಾಧನೆ ಎಂಬ ಅಂಶವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನಿರೂಪಣೆ ಮಾಡ್ತಾ ಆ ಭಗವಂತನ ಅನೇಕ ಅವತಾರಗಳ ವಿವರಣೆಗಳನ್ನು ಕೊಡ್ತಾ ಪರೀಕ್ಷಿತರಾದರು ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುವ ಸಂದರ್ಭ ಏನು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಮಹಾಭಾರತದ ಕೊನೆಯ ಕಥೆಯಿಂದ ಆರಂಭ ಮಾಡ್ತಾರೆ. ಆ ಕಥಾಭಾಗವನ್ನ ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಧ್ವಾಂತರ್ಗತ ವೇದವ್ಯಾಸದೇವರಿಗೆ ಪರಮ ಪೂಜ್ಯ ಗುರುಗಳ ಮೂಲಕ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರಾಭಿನ್ನ ಗೋಪಾಲಕೃಷ್ಣನ ಪಾದಾರವಿಂದಗಳಿಗೆ ಶ್ರೀಮದ್ ಭಾಗವತ ಪ್ರವಚನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ.